ನಮಸ್ಕಾರ, ನಾನೇ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿ ನಿಲುವು ಕ್ಲಿಯರ್, ಆದ್ರೆ ವಿಪಕ್ಷಕ್ಕೆ ಡೌಟು. ವೋಟ್ ಬ್ಯಾಂಕ್ ಲೆಕ್ಕ, ಪರ ವಿರೋಧದ ಗೊಂದಲ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಹಿಜಬ್ ವೋಟ್ ಪಾಲಿಟಿಕ್ಸ್. ಹಿಜಬ್ನ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಡ್ರ್ಯಾಗ್ ಆಗ್ಲಿಕ್ಕೆ, ವಿವಾದ ಆಗ್ಲಿಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ನ ರಾಜಕಾರಣನೇ ಪ್ರಮುಖ ಕಾರಣ. ಹಿಜಬ್ ಬಗ್ಗೆ ಈಗ ಒಂದು ಪಕ್ಷದವರು ಸೈಲೆಂಟ್ ಆಗ್ತಾ ಇದ್ದಾರೆ, ಮತ್ತೊಂದು ಪಕ್ಷದವರು ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು. ಈಗ ಎಲ್ಲರೂ ಒಂದು ರೀತಿಯಾದಂತ ಸೈಲೆಂಟ್ ಆಗ್ತಾ ಇರುವಂತ ನೋಡ್ತಾ ಇದ್ವಿ. ಸದನದಲ್ಲೂ ಕೂಡ ಅಷ್ಟೇ, ಹೊರಗಡೆನೂ ಕೂಡ ಅಷ್ಟೇ. ಚುನಾವಣೆಗೆ ಮಾತ್ರ ಅದೇ ದಾಳ. ಮೂರು ಪಕ್ಷಗಳದ್ದು ಕೂಡ ಮೂರು ರೀತಿಯಾದಂತ ರಣತಂತ್ರ. ಬಿಜೆಪಿ ಪಟ್ಟು, ಕಾಂಗ್ರೆಸ್ ಸೈಲೆಂಟು, ಜೆಡಿಎಸ್ ಜಾಣ ನಡೆಯಿದೆ. ಕಾಂಗ್ರೆಸ್ ಮೇಲೆ ಅಲ್ಪಸಂಖ್ಯಾತರ ಓಲೈಕೆಯ ಆರೋಪ ಎದುರಾಗ್ತಾ ಇದೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗ್ಲಿಕ್ಕೆ ಬಿಜೆಪಿಗೆ ಮನಸ್ಸಿಲ್ಲ. ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಬಹಿರಂಗ ಹೇಳಿಕೆಯನ್ನ ಕೊಡದೆ ಸದನದಲ್ಲಿ ಪ್ರಸ್ತಾಪಕ್ಕೆ ಜೆಡಿಎಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಮೂರ್ ಜನದ್ದು ಕೂಡ ಒಂದೊಂದು ರೀತಿಯಾದಂತ ನಿಲುವನ್ನ ಪ್ರಕಟ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಹೇಳಿಕೆಯಲ್ಲಿ. ಕಾಂಗ್ರೆಸ್ ಮೊದಲು ಸ್ಟಾರ್ಟಿಂಗ್ ಮಾತನಾಡ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದು ಮುಸ್ಲಿಂ ಮಹಿಳೆಯರ ಮೂಲಭೂತ ಹಕ್ಕು ಅಂತ. ಅದಾದ್ಮೇಲೆ ಸೈಲೆಂಟ್ ಆಗ್ಬಿಟ್ರು. ಯಾವಾಗ ತಿರುಗಿ ನಮ್ಗೆ ಹೊಡೆಯುತ್ತೆ ಅಂತ ಗೊತ್ತಾಯ್ತು, ಅದಾದ್ಮೇಲೆ ಸೈಲೆಂಟ್ ಆಗ್ಬಿಟ್ರು ಕಾಂಗ್ರೆಸ್ನವರು. ಆದ್ರೆ ಪದೇ ಪದೇ ಬಿಜೆಪಿ ನಾಯಕರು ಇದನ್ನ ಕೆದಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ಗೊತ್ತು ಇದು ರಾಜಕೀಯವಾಗಿ ದಾಳ ಆಗುತ್ತೆ, ಮತ್ತೊಂದು ರೀತಿಯಾದಂತಹ ಒಂದು ಪೊಲರೈಸ್ ಆಗುತ್ತೆ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಅನ್ನುವಂಥದ್ದು. ಸೊ ಹೀಗಾಗಿ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಕಾಂಗ್ರೆಸ್ ಸೈಲೆಂಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಒಂದು ರೀತಿಯಾಗಿ ಸೈಲೆಂಟ್ ನಡೆಯನ್ನೇ ಅನುಸರಿಸ್ತಾ ಇದ್ದಾವೆ. ಪ್ರಮುಖವಾಗಿ ಹಿಜಬ್ನ ವಿಚಾರ ಕರಾವಳಿ ಭಾಗದಿಂದ ಶುರುವಾಗಿದ್ದಂಥದ್ದು. ಒಂದು ಚಿಕ್ಕ ವಿಚಾರವನ್ನ ಅಲ್ಲೇ ಬಗೆಹರಿಸಿ ಎಲ್ಲವನ್ನೂ ಕೂಡ ಸಮಾಧಾನ ಪಡಿಸಿ ಅದನ್ನ ಅಲ್ಲೇ ಶಾಂತವಾಗಿ ಮಾಡಬಹುದಿತ್ತು. ಆದ್ರೆ ಪದೇ ಪದೇ ಪ್ರವೋಕ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ಲಿಕ್ಕೆ ಕಾರಣ ಆಯಿತು. ಕಾಂಗ್ರೆಸ್ ಸೈಲೆಂಟ್ ಮಂತ್ರವನ್ನ ಅನುಸರಿಸ್ತಾ ಇರುವಂತದ್ದು. ಪ್ರತಿಪಕ್ಷ ಕಾಂಗ್ರೆಸ್ನದ್ದು ಎಚ್ಚರಿಕೆಯ ನಡೆಯಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿರುವಂತದ್ದು. ಆದ್ರೆ ಅದರ ಓಲೈಕೆನೇ ಆಗ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆನೂ ಕೂಡ ಎದ್ದಿರುವಂತದ್ದು. ಅದು ಕೂಡ ಒಂದು ರೀತಿಯಾದಂತಹ ಅಸಮಾಧಾನಕ್ಕೆ ಕಾರಣವಾಗ್ತದೆ. 2023ರ ಚುನಾವಣೆಗೆ ಇದು ರಾಜಕೀಯ ಅಸ್ತ್ರ ಆಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಬಹಿರಂಗ ಹೇಳಿಕೆಯನ್ನ ನೀಡದಂತೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಸೂಚನೆ ಕೊಟ್ಟರೂ ಕೂಡ ಜಮೀರ್ ಮಾತ್ರ ಮಾತನಾಡ್ತಾ ಇರುವಂತದ್ದು. ಇನ್ನೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತದ್ದು ಕಾಂಗ್ರೆಸ್ನ ತಂತ್ರವಾಗಿದೆ. ಆಡಳಿತ ಪಕ್ಷವನ್ನ ಅದನ್ನ ಸದನದ ಒಳಗಡೆ ಮತ್ತೆ ಹೊರಗಡೆ ಮಾಡಲಿಕ್ಕೆ ಅವರು ನಿರ್ಧಾರವನ್ನ ಮಾಡಿರುವಂತದ್ದು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತದ್ದು ಸರಿ, ಇದು ಸದನದ ಒಳಗಡೆ. ಯಾಕೆಂದ್ರೆ ಈಶ್ವರಪ್ಪನವರ ಹೇಳಿಕೆಯನ್ನ ಪ್ರಮುಖವಾಗಿ ತೆಗೆದುಕೊಂಡು ಅದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗಿದ್ದಾರೆ. ಜೆಡಿಎಸ್ ಇಲ್ಲಿ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ. ಬಹಿರಂಗ ಹೇಳಿಕೆಯನ್ನ ಕೊಡದೆ ಸದನದಲ್ಲಿ ಪ್ರಸ್ತಾಪಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಜೆಡಿಎಸ್ ಹಿಜಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಬಾರ್ದಾಗಿತ್ತು ಅಂತ ದೇವೇಗೌಡರು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಪ ಸ್ವಲ್ಪ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳುವಂತ ತಂತ್ರ ಕೂಡ ಅಡಗಿದೆ ಇದರಲ್ಲಿ. ಯಾರ ಪರವಾಗಿಯೂ ಕೂಡ ನಿಂತ್ಕೊಳ್ದಲ್ಲೇ ನ್ಯೂಟ್ರಲ್ ಆಗಿರುವ ಮುಖಾಂತರ ಬಹಿರಂಗ ಹೇಳಿಕೆಯನ್ನ ಕೊಡದೆ ಸದನದಲ್ಲಿ ಪ್ರಸ್ತಾಪಕ್ಕೆ ಜೆಡಿಎಸ್ ಮುಂದಾಗಿದೆ. ಮೂರು ಪಕ್ಷಗಳಿಂದ ಹಿಜಬ್ ಹೋರಾಟದ ಲೆಕ್ಕಾಚಾರ ಇರುವಂತದ್ದು. ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆ ಹಿಜಬ್ನ ವಿವಾದ. ಕಾಂಗ್ರೆಸ್ ಮೇಲೆ ಅಲ್ಪಸಂಖ್ಯಾತರ ಓಲೈಕೆಯ ಆರೋಪ ಇರುವಂತದ್ದು. ಸ್ಟಾರ್ಟಿಂಗ್ ಯಾವಾಗ ಮುಸ್ಲಿಂ ಮಹಿಳೆಯರ ಮೂಲಭೂತ ಹಕ್ಕು, ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯನವರು ಸೇರಿದಂತೆ ಕೆಲವು ಪ್ರಮುಖ ನಾಯಕರು ಮಾತನಾಡಿದ್ರು. ಅದಾದ್ಮೇಲೆ ಸೈಲೆಂಟ್ ಆಗ್ಬಿಟ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಇದು ನಮಗ್ ಒಂದ್ ರೀತಿಯಲ್ಲಿ ಹೊಡೆತ ಬಿದ್ರು ಬೀಳ್ಬಹುದು ಅನ್ನುವಂತ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ಅದಾದ್ಮೇಲೆ ಸೈಲೆಂಟ್ ಆದ್ರು. ಯಾರು ಕೂಡ ಮಾತನಾಡಬಾರ್ದು ಅಂತನೂ ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದ್ದಂಥದ್ದು ನಿನ್ನೆನೆ ಅದು ಸ್ಪಷ್ಟವಾಯ್ತು ಅವರ ಹೇಳಿಕೆಯ ಮುಖಾಂತರನೇ. ಮತ್ತೊಂದ್ ಕಡೆ ಜಮೀರ್ ಅಹಮದ್ ಕೂಡ ಹೇಳಿಕೆಯನ್ನ ಕೊಟ್ಟರು. ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಬೇರೆ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಇದೇ ಚರ್ಚೆ ಆಯ್ತು. ಜಮೀರ್ ಹೇಳಿಕೆಯಿಂದ ಬಿಜೆಪಿಗೆ ಲಾಭ ಎಂಬ ಚರ್ಚೆ ಆಗ್ತಾ ಇದೆ. ಸೊ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ನಾಯಕರು ವಿವಾದಾತ್ಮಕ ಹೇಳಿಕೆಯನ್ನ ಕೊಡಬಾರದು ಅಂತ ತಾಕೀತನ್ನ
ಮಾಡಿದ ಮೇಲೂ ಕೂಡ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ಅವರಿಗೆ ಒಂದು ರೀತಿಯಾದಂತಹ ಮುಜುಗರವನ್ನ ತರ್ತಾ ಇರುವಂಥದ್ದು. ಯಾರಾದ್ರೂ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರೆ ಶಿಸ್ತು ಕ್ರಮ ಅಂತ ಈಗಾಗಲೇ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅದ ಒಂದು ರೀತಿಯಾದಂತಹ ಸೂಚನೆ ಅನ್ನುವಂತಲ್ಲೇ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಕೆಪಿಸಿಸಿ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಹಿಜಾಬ್ ವಿವಾದದಿಂದ ಬಿಜೆಪಿಗೆ ರಾಜಕೀಯ ಲಾಭ ಆಗುವಂತ ನಿರೀಕ್ಷೆ ಇರುವಂತದ್ದು. ಅದರ ಜೊತೆಗೆ ಈಶ್ವರಪ್ಪನವರ ಹೇಳಿಕೆ ಕೂಡ ಒಂದು ವಿವಾದಕ್ಕೆ ಕಾರಣವಾಗಿತ್ತು. ಕೆಂಪುಕೋಟೆಯಲ್ಲಿ ಕೇಸರಿ ಧ್ವಜ ಹಾರಿಸ್ತೇವೆಂಬ ಈಶ್ವರಪ್ಪನವರ ಹೇಳಿಕೆ, ಈಶ್ವರಪ್ಪನವರ ಹೇಳಿಕೆಯನ್ನೇ ಈಗ ಕಾಂಗ್ರೆಸ್ ಅಸ್ತ್ರವಾಗಿ ಬಳಕೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ರಾಷ್ಟ್ರ ದ್ರೋಹದ ಕೇಸನ್ನ ದಾಖಲಿಸುವಂತೆ ಕಾಂಗ್ರೆಸ್ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಸದನದಲ್ಲೂ ಕೂಡ ಈಶ್ವರಪ್ಪನವರ ಹೇಳಿಕೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಿಲುವಳಿ ಸೂಚನೆಗೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಅನ್ನುವಂತ ಮಾಹಿತಿ ಕೂಡ ಇದೆ. ಸದನದ ಹೊರಗೂ ಕೂಡ ಹೋರಾಟವನ್ನ ಮಾಡಲಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದ ಮುಖಾಂತರವೂ ಕೂಡ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ರಚನಾತ್ಮಕ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡಿದೆ. ಅವರು ಹಿಜಾಬ್ ವಿಚಾರ ಅದನ್ನ ಜಾಸ್ತಿ ವಿವಾದ ಮಾಡಿಕೊಳ್ಳುವಂಥದ್ದು ಬೇಡ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಧರ್ಮದ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕಿಂತ ಈಶ್ವರಪ್ಪನವರು ಕೊಟ್ಟಿರುವಂತಹ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡೋಣ, ಆಡಳಿತ ಪಕ್ಷವನ್ನ ಸಿಲುಕಾಕ್ಸುವಂತ ಒಂದು ಪ್ರಯತ್ನವನ್ನ ಪಡೋಣ ಅನ್ನುವಂಥದ್ದು ಕಾಂಗ್ರೆಸ್ನ ಪ್ಲಾನ್ ಇರುವಂತದ್ದು ಸ್ಪಷ್ಟವಾಗಿದೆ. ಆರಂಭದಲ್ಲಿ ಇವರ ನಿಲುವುಗಳನ್ನ ಪ್ರಕಟ ಮಾಡ್ತಾ ಹೋಗ್ತಾ ಇದ್ರು. ಆದ್ರೆ ಆ ನಿಲುವುಗಳಿಂದ ಹಿಂದೆ ಸರಿಯುವಂತ ಕೆಲಸನೂ ಕೂಡ ನಿಧಾನಗತಿಯಲ್ಲಿ ಸೈಲೆಂಟ್ ಆಗುವ ಮುಖಾಂತರ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಾಂಗ್ರೆಸ್ ನಿಲುವು ಏನಾಗಿರ್ಬೋದು ಅನ್ನುವಂಥದ್ದು ಈಗ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಚಿಕ್ಕ ವಿಚಾರ ದೊಡ್ಡ ಮಟ್ಟದಲ್ಲಿ ಭುಗಿಲೇಳಲಿಕ್ಕೆ, ವಿವಾದ ಆಗ್ಲಿಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ಲಿಕ್ಕೆ ಇಲ್ಲಿ ರಾಜಕೀಯ ಪಕ್ಷಗಳ ಒಂದು ಬೆಂಬಲ ಇದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಡ್ರಾಗ್ ಆಗ್ಲಿಕ್ಕೆ, ಯಾಕೆಂದ್ರೆ ಇದು ರಾಜಕೀಯ ಅಸ್ತ್ರ ಆಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಸೊ ಈ ಒಂದು ಕಾರಣಕ್ಕೋಸ್ಕರ ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ಇದೇ ಒಂದು ವಿಚಾರ ಚರ್ಚೆ ಆಯ್ತು. ಏನೇನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಹಿಜಾಬ್ನ ವಿಚಾರ, ಯಾವ ರೀತಿಯಾಗಿ ನೆಕ್ಸ್ಟ್ ಅಸ್ತ್ರವಾಗಲಿದೆ ಇದು ಅಂತ? ಪೃಥ್ವಿರಾಜ್ ಆರ್ನಳ್ಳಿ, ಹಿಜಾಬ್ ವಿವಾದ ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಒಂದ್ ಕಡೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಬೇಕು, ಮತ್ತೊಂದು ಕಡೆ ಹಿಂದೂ ಮತದಾರರ ಮೇಲೆ ಕೂಡ ಪ್ರೀತಿಯನ್ನು ತೋರಬೇಕು. ಆದ್ರೆ ಹಿಜಾಬ್ ಪರವಾಗಿ ಮಾತನಾಡಿದ್ರೆ ಹಿಂದೂ ಮತದಾರರ ಕೋಪಕ್ಕೆ ತುತ್ತಾಗಬೇಕು, ಇದು ವಿರುದ್ಧ ಮತಗಳಾಗ್ತವೆಂಬ ಆತಂಕ. ಈ ಎಲ್ಲದರ ನಡುವೆ ಕೂಡ ಹಿಜಾಬ್ ಪರವಾಗಿ ಮಾತನಾಡಿದ್ರೆ ಅಲ್ಪಸಂಖ್ಯಾತ ಓಲೈಕೆ ಎಂಬ ಅಪವಾದ ಕೂಡ ಬರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಹಿಂದೂ ಪರವಾಗಿ ಮಾತಾಡಿದ್ರೆ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಕಡಿತಾಗುತ್ತೆ ಎಂಬ ಆತಂಕ. ಸದ್ಯ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಬಹಳಷ್ಟು ಡ್ಯಾಮೇಜ್ ಆಗಿರುವಂಥದ್ದು. ಹಿಜಾಬ್ ವಿಚಾರದಲ್ಲಿ ಅನೇಕ ಹೇಳಿಕೆಗಳು ಮತ್ತು ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವು ಮತ್ತು ಕಾಂಗ್ರೆಸ್ ನಡೆದುಕೊಂಡ ರೀತಿಯಿಂದ ಎಲ್ಲೊಂದು ಕಡೆ ಅನೇಕ ಕರಾವಳಿ ಭಾಗ ಸೇರಿದಂತೆ ದಕ್ಷಿಣ ಕನ್ನಡ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಮತ ಬ್ಯಾಂಕಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದು ಅತಿ ದೊಡ್ಡ ರಾಜಕೀಯ ನಷ್ಟ ಅಂತ ಹೇಳಿ ಬಣ್ಣನೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಇದರ ಲಾಭವನ್ನ ಬಿಜೆಪಿ ಪಡೆದುಕೊಂಡಿರುವಂತದ್ದು. ಎಲ್ಲೊಂದು ಕಡೆ ಕರಾವಳಿ ಭಾಗದಲ್ಲಿ ನಾರಾಯಣಗುರು ಸ್ತಬ್ಧ ಚಿತ್ರ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ಬಿಲ್ಲವ, ಮೊಗೇರ, ಮಗವೀರ, ಪೂಜಾರಿ, ಈಡಿಗ ಸಮುದಾಯದವರು ಎಲ್ಲೊಂದು ಕಡೆ ಯುವ ಮತದಾರರು ಬಿಜೆಪಿ ವಿರುದ್ಧ ಮಾತನಾಡಲಿಕ್ಕೆ ಆರಂಭಿಸಿದ್ರು. ಆದ್ರೆ ಎಲ್ಲೊಂದ್ ಕಡೆ ಹಿಜಾಬ್ ವಿವಾದ ಅವೆಲ್ಲವನ್ನು ತಣ್ಣಗಾಗಿಸಿ ಇದೀಗ ಬಿಜೆಪಿಗೆ ಎಲ್ಲೊಂದ್ ಕಡೆ ಅದು ಬಹಳಷ್ಟು ಲಾಭ ಆಗಿರುವಂತದ್ದು, ರಾಜಕೀಯವಾಗಿ ಬಹಳಷ್ಟು ಲಾಭ ಆಗಿರುವಂತದ್ದು ಈಗಾಗಲೇ ರಾಜಕೀಯ ಪಂಡಿತರ ಅಭಿಪ್ರಾಯ ಆಗಿರುವಂತದ್ದು. ಒಂದ್ ಕಡೆ ಬಿಜೆಪಿ ಹಿಜಾಬ್ ರಾಜಕೀಯ ಲಾಭವಾಗಿ ಪಡೆದುಕೊಂಡಿದ್ರೆ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ನಷ್ಟ ಆಗಿರುವಂತ. ಹಾಗಾಗಿ ಈ ನಷ್ಟವನ್ನು ತುಂಬಿಸೋದು ಹೇಗೆ ಅನ್ನೋದು ಕಾಂಗ್ರೆಸ್ನ ಚಿಂತನೆ ಆಗಿರೋದು. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ ಇದೇ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಎಲ್ಲದರ ನಡುವೆ ಸಚಿವ ಕೆ.ಎಸ್. ಈಶ್ವರಪ್ಪನವರು ಈಗಾಗಲೇ ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಕೇಸರಿ ಧ್ವಜವನ್ನು ಆರಿಸ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂತದ್ದು. ಇದು ರಾಷ್ಟ್ರದ್ರೋಹದ ಹೇಳಿಕೆ, ಇದು ಸೆಡೆಸನ್ ಕೇಸ್ಗೆ ಬರುವಂತದ್ದು. ಹಾಗಾಗಿ ಇದರ ವಿರುದ್ಧ ಹೋರಾಟಕ್ಕೆ ಕೂಡ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ. ಪಟೇಲ್, ಈ ಹಿಂದಿನ ಚುನಾವಣೆಗಳ ಲೆಕ್ಕಾಚಾರ ಅದ್ರಲ್ಲಿ ಬರ್ತಾ ಇದ್ದಂತ ರಿಸಲ್ಟ್ ಮುಖಾಂತರ ಕಾಂಗ್ರೆಸ್ ಗೆಲ್ಲೋ ಒಂದ್ ಕಡೆ ನಾವು ಈಸಿಯಾಗಿ ಅಧಿಕಾರಕ್ಕೆ ಬಂದ್ಬಿಡ್ತೀವಿ, ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂತ ಒಂದು ಜೋಶ್ ನಲ್ಲಿ ಇದ್ರು, ಒಂದು ಪಾಸಿಟಿವ್ ವೈಬ್ಸ್ ನಲ್ಲಿ ಇದ್ದಿದ್ದಂಥದ್ದು ಅವರು. ಬಟ್ ಹಿಜಾಬ್ನ ವಿಚಾರ ಕಾಂಗ್ರೆಸ್ಗೆ ಒಂದು ದೊಡ್ಡ ಪೆಟ್ಟನ್ನ ಕೊಡ್ತಾ ಇರುವಂತದ್ದು, ಕಾಂಗ್ರೆಸ್ಗೆ ಆತಂಕ ದೊಡ್ಡ ಮಟ್ಟದಲ್ಲೇ ಇದೆ ಅಂತ ಕಾಣಿಸುತ್ತೆ.
ಖಂಡಿತವಾಗಿಯೂ ಪೃಥ್ವಿರಾಜ್ ಹಾರನಹಳ್ಳಿ ಎಲ್ಲೊಂದ್ ಕಡೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಭಾವನಾತ್ಮಕ ವಿಚಾರವಾಗಿ ಜನರನ್ನ ಸೆಳೆಯುವ ಮುಖಾಂತರ ಬಿಜೆಪಿ ಎಲ್ಲ ಒಂದ್ ಕಡೆ ಅಭಿವೃದ್ಧಿಯನ್ನ ಮರೆತು ಅಭಿವೃದ್ಧಿ ಗಮನವನ್ನು ಕೊಡ್ತಿಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪವಾಗಿತ್ತು. ಒಂದ್ ಕಡೆ ಎಲ್ಲ ಒಂದ್ ಕಡೆ ಕೋವಿಡ್ ನಲ್ಲಿ ಸರ್ಕಾರದ ವಿಫಲತೆ ಇರ್ಬೋದು, ಅಭಿವೃದ್ಧಿ ವಿಚಾರದಲ್ಲಿ ವಿಫಲತೆ ಇರ್ಬೋದು, ಈಗಾಗಲೇ ಎಲ್ಲ ಒಂದ್ ಕಡೆ ನೆರೆ ಪರಿಹಾರದಲ್ಲಿ ಪರಿಹಾರ ಕೊಡುವಲ್ಲಿ ವಿಫಲತೆ ಇರ್ಬೋದು. ಈ ಎಲ್ಲ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಆರಂಭವಾಗಿತ್ತು. ಇದರ ಲಾಭವನ್ನು ಕಾಂಗ್ರೆಸ್ ಪಡೆಯಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿತ್ತು. ಇಷ್ಟರೊಳಗಡೆ ಹಿಜಾಬ್ ವಿವಾದ ಬಂದಿರುವಂತದ್ದು. ಹಿಜಾಬ್ ವಿವಾದವನ್ನ ಬಿಜೆಪಿ ತುಂಬಾ ನಾಜೂಕಾಗಿ ತನ್ನ ಪರವಾಗಿ ಅದನ್ನ ಮಾಡ್ಕೊಂಡಿರುವಂತದ್ದು, ರಾಜಕೀಯವಾಗಿ ತನ್ನ ಪರವಾಗಿ ಮಾಡ್ಕೊಂಡಿರುವಂತದ್ದು ಕಾಂಗ್ರೆಸ್ ಗೆಲ್ಲೋದ್ ಕಡೆ ದೊಡ್ಡ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದೀಗ ಈಶ್ವರಪ್ಪನವರ ರಾಷ್ಟ್ರಧ್ವಜಕ್ಕೆ ಅಪಮಾನ ಹೇಳಿಕೆ ವಿಚಾರವನ್ನು ಇಟ್ಟುಕೊಂಡು ಸದನದ ಒಳಗಡೆ ನಿಲುವಳಿ ಸೂಚನೆ ಮಾಡುವಂಥದ್ದು, ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮಾಡುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಒಂದು ನಡೆಯ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು ಮತ್ತು ಅಗತ್ಯ ಬಿದ್ದರೆ ಈಶ್ವರಪ್ಪರ ವಿರುದ್ಧ ರಾಷ್ಟ್ರಧ್ವಜದ ಕೇಸನ್ನು ಹಾಕಿ ಅಂತ ಹೇಳಿ ಅಹೋರಾತ್ರಿ ಸದನದಲ್ಲಿ ಧರಣಿ ಮಾಡ್ಲಿಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡುವಂಥದ್ದು. ಹಿಜಾಬ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ, ಆ ಒಂದು ಎಡವಟ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಯಿತು. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಪೋಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಬ್ರೇಕ್ ಮಾಡಿದ್ವಿ ಆ ಸುದ್ದಿಯನ್ನ. ಯಾವ ರೀತಿಯಾಗಿ ಎಡವಟ್ ಹೇಳಿಕೆಯನ್ನ ಕೊಟ್ಟಿದ್ರು ಜಮೀರ್ ಅಹಮದ್ ಖಾನ್ ಅವರು ಅಂತ. ಎಡವಟ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಕ್ಷಮೆಯನ್ನ ಕೂಡ ಕೇಳಿದ್ರು ಶಾಸಕರು. ಯಾಕೆಂದ್ರೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತಿದ್ದಂಥವರು ಯಾವಾಗ ಆಕ್ರೋಶ ಮತ್ತಷ್ಟು ಸ್ಫೋಟ ಆಯ್ತೋ ಫೈನಲಿ ಕ್ಷಮೆಯನ್ನ ಕೇಳಿದ್ರು ಟ್ವೀಟ್ ಮಾಡುವ ಮುಖಾಂತರ. ಜಮೀರ್ ಹೇಳಿಕೆಗೆ ಮುಗಿಬಿದ್ದಿದ್ರು ಬಿಜೆಪಿ ನಾಯಕರು. ಮುಜುಗರಕ್ಕೆ ಒಳಗಾಗಿತ್ತು ಕಾಂಗ್ರೆಸ್ ಪಕ್ಷ. ಕೊನೆಗೂ ಕ್ಷಮೆಯನ್ನ ಕೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ಹಿಜಬ್ಗೂ ರೇಪ್ಗೂ ನಂಟನ್ನ ಕಲ್ಪಿಸಿದ್ರು ಜಮೀರ್ ಅಹಮದ್ ಖಾನ್ ಅವರು. ಆದ್ರೆ ಅದಾದ ನಂತರ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರು ಆ ಹೇಳಿಕೆಯನ್ನ ವಿಡ್ರಾ ಮಾಡ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ ಮೇಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಯಾಕೆ ವಿಡ್ರಾ ಮಾಡಬೇಕು, ನಾನು ತಪ್ಪೇ ಮಾಡಿಲ್ಲ, ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ರು. ಆದ್ರೆ ಮತ್ತಷ್ಟು ಆಕ್ರೋಶ ಭುಗಿಲೆದ್ದಾದ್ಮೇಲೆ ಕ್ಷಮೆ ಯಾಚಿಸಿದ್ದಾರೆ. ಕ್ಷಮೆಯಾಚನೆಯನ್ನು ಮಾಡಲಾಗಿದೆ. ಹಿರಿಯ ನಾಯಕರ ತರಾಟೆ ಬೆನ್ನಲ್ಲೇ ಕ್ಷಮೆ ಯಾಚಿಸಿದ್ದಾರೆ ಜಮೀರ್. ಟ್ವೀಟ್ ಮಾಡಿ ಕ್ಷಮೆಯನ್ನ ಯಾಚಿಸಿದ್ದಾರೆ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಖಾನ್. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಟ್ವೀಟ್ ಅನ್ನು ಮಾಡಿದ್ರು. ಅತ್ಯಾಚಾರ ಆಗ್ಲಿಕ್ಕೆ ಮೈ ಮೇಲಿನ ಬಟ್ಟೆ ಕಾರಣವಲ್ಲ, ಕೆಲ ಪುರುಷರ ರೇಪಿಸ್ಟ್ ಮನಸ್ಥಿತಿ ಕಾರಣ ಅಂತ ಟ್ವೀಟ್ ಮಾಡುವ ಮುಖಾಂತರ ಉಲ್ಟಾ ಹೊಡೆದು ನನ್ನ ಹೇಳಿಕೆ ಹಿಂದೆ ಹೆಣ್ಣು ಮಕ್ಕಳ ಮೇಲಿನ ಕಾಳಜಿ ಇದೆ, ಹಿಜಾಬ್ ಕಡ್ಡಾಯಗೊಳಿಸಿದ್ರೆ ರಕ್ಷಣೆ ಆಗುತ್ತೆ, ಶಿಕ್ಷಣಕ್ಕಿಂತ ಶಕ್ತಿಯುತವಾದಂತ ಅಸ್ತ್ರ ಮತ್ತೊಂದಿಲ್ಲ ಅಂತ ಜಮೀರ್ ನಿನ್ನೆ ರಾತ್ರಿ ಟ್ವೀಟ್ ಮಾಡಿ ಕ್ಷಮೆಯನ್ನ ಕೇಳಿದ್ರು. ನ್ಯೂಸ್ 18 ಫಸ್ಟ್ ಬ್ರೇಕ್ ಮಾಡಿದ್ದಂಥದ್ದು ಜಮೀರ್ ಕೊಟ್ಟಂತ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಮೀರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ರೀತಿಯಲ್ಲಿ ನಾವು ಜಮೀರ್ ಅವರ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿದ್ವಿ. ಅದಾದ್ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ರು, ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಂತರ ಕಾಂಗ್ರೆಸ್ ನಾಯಕರಿಗೂ ಕೂಡ ಮುಜುಗರ ಆಯಿತು. ಅದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾಗಿ ಇರ್ಸು ಮುರ್ಸು ತಂತು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಕಂಪ್ಲೇಂಟ್ ಅನ್ನ ಕೂಡ ಮಾಡಲಾಯಿತು. ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ನಾವು ಬ್ರೇಕ್ ಮಾಡಿದ್ದಂತ ಸುದ್ದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆಯನ್ನ ಯಾಚಿಸಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲೇ ಇದ್ದಾರೆ, ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಎಲ್ಲವೂ ಕೂಡ ಸೈಲೆಂಟ್ ಗೇಮ್ ಆಟ ಆಡ್ತಾ ಇತ್ತು ಕಾಂಗ್ರೆಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆರಂಭದಲ್ಲಿ ಏನೇ ಹೇಳಿಕೆಯನ್ನ ಕೊಟ್ಟರು ಕೂಡ, ಯಾವುದೋ ಒಂದು ಕಡೆ ಸ್ಟ್ಯಾಂಡ್ ತೆಗೆದುಕೊಂಡಿದ್ರು ಕೂಡ ಅದಾದ್ಮೇಲೆ ಸೈಲೆಂಟ್ ಆದ್ರು ಎಲ್ಲಾ ಪ್ರಮುಖ ನಾಯಕರು. ಆದ್ರೆ ಜಮೀರ್ ಅವರ ಹೇಳಿಕೆ ಮತ್ತೆ ಉರಿತಾ ಇದ್ದಂತ ಬೆಂಕಿಗೆ ತುಪ್ಪ ಸುರಿದಂತಾಯ್ತು. ಈ ಒಂದು ವಿಚಾರ ಕಾಂಗ್ರೆಸ್ಗೆ ಯಾವ ರೀತಿಯಾದಂತ ಹಿನ್ನಡೆಯನ್ನ ತಂತು ಅಂತ? ಪೃಥ್ವಿರಾಜ್ ಹಾರನಹಳ್ಳಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಶಾಸಕ, ಕಾಂಗ್ರೆಸ್ ಪಕ್ಷದ ಡ್ಯಾಮೇಜರ್ ಅಂತಲೇ ಕರೆಸ್ಕೊಳ್ತಕ್ಕಂಥ ಜಮೀರ್ ಅಹಮದ್ ರವರು ಹಿಜಾಬ್ ಸಂಬಂಧಪಟ್ಟಾಗೆ ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಯಿಂದ ಇಡೀ ರಾಷ್ಟ್ರಾದ್ಯಂತ ವಿರೋಧ ವ್ಯಕ್ತವಾಗಿತ್ತು ಮತ್ತು ಕಾಂಗ್ರೆಸ್ ಕೂಡ ಮುಜುಗರ ಆಗಿತ್ತು. ಜಮೀರ್ ಅಹಮದ್ ರವರ ಹೇಳಿಕೆಯನ್ನೇ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿತ್ತು ಮತ್ತು ಸಾಮಾಜಿಕ ಜಾಲತಾಣದ ಸೇರಿದಂತೆ ಮಾಧ್ಯಮಗಳು ಕೂಡ ಜಮೀರ್ ರವರ ವರ್ತನೆ, ನಡತೆ ಮತ್ತು ಅವರ ಭಾವನೆ ಮತ್ತು ಅವರ ಮನಸ್ಥಿತಿ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಟೀಕಾ ಪ್ರಹಾರ ಕೂಡ ಆಗಿತ್ತು. ಇದು ಎಲ್ಲೊಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ
ಕೆರಳಿಸಿತು. ಅಲ್ಲದೆ ಸ್ವತಃ ಜಮೀರ್ ಅಹಮದ್ ಅವರ ಹೇಳಿಕೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಖಂಡನೆ ವ್ಯಕ್ತಪಡಿಸಿದ್ರು ಮತ್ತು ಕ್ಷಮೆ ಕೇಳಬೇಕಂತ ಹೇಳಿದ್ರು. ಆದರೆ ತಿರುಗೇಟು ನೀಡಿದಂತಹ ಜಮೀರ್ ಅಹಮದ್ ಅವರು ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ, ಯಾವುದೇ ಕಾರಣ ಕೂಡ ಕ್ಷಮೆ ಕೇಳಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ರು. ನಂತರ ಜಮೀರ್ ಅಹಮದ್ ಅವರಿಗೆ ಕಾಂಗ್ರೆಸ್ನ ಶಿಸ್ತು ಸಮಿತಿಯ ಅಧ್ಯಕ್ಷ ಡಾಕ್ಟರ್ ರೆಹಮಾನ್ ಖಾನ್ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ನೋಟಿಸ್ ಅನ್ನು ಜಾರಿ ಮಾಡಿದ್ರು. ನೋಟಿಸ್ ಬೆನ್ನಲ್ಲೇ ಕಾಂಗ್ರೆಸ್ನ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಜಮೀರ್ ಅವರ ಹೇಳಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಮತ್ತು ಖಂಡನೀಯವನ್ನು ವ್ಯಕ್ತಪಡಿಸಿದರು. ಆನಂತರ ಎಲ್ಲ ಕಡೆ ಪಕ್ಷದ ಒಳಗಡೆ ಹೈಕಮಾಂಡ್ ಕೂಡ ಜಮೀರ್ ಅವರ ಹೇಳಿಕೆ ವಿರುದ್ಧ ಗರಂ ಆದ ಮೇಲೆ ಅಂತಿಮವಾಗಿ ಜಮೀರ್ ಅವರು ಕ್ಷಮೆ ಯಾಚಿಸಿದ್ರು. ಒಟ್ಟಿನಲ್ಲಿ ಜಮೀರ್ ಅವರ ಬಾಲಿಶವಾದ ನಡವಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ನಷ್ಟ ಆಗಿರುವಂತದ್ದು, ಡ್ಯಾಮೇಜ್ ಆಗಿರುವಂತದ್ದು. ಪ್ರತಿ ಬಾರಿ ಕೂಡ ಜಮೀರ್ ಅಹಮದ್ ಅವರು ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಮಾತುಕತೆ ನಡೆದಿರುವಂತದ್ದು. ಜಮೀರ್ ಅಹಮದ್ ಅವರ ಹೇಳಿಕೆಗೆ ಸ್ವತಃ ಸಿದ್ದರಾಮಯ್ಯ ಕಡಿವಾಣ ಹಾಕಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಜಮೀರ್ ಅಹಮದ್ ಅವರಿಗೆ ಎಲ್ಲೊಂದ್ ಕಡೆ ಪೋಷಣೆ ಮಾಡ್ಕೊಂಡು ಬರ್ತಿರುವಂತದ್ದು. ಇದು ಕೂಡ ಜಮೀರ್ ಅವರ ತಲೆಗೆ ಮತ್ತಷ್ಟು ಪಿತ್ತ ಏರಿದಂತಾಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಆಕ್ರೋಶ ಆಗಿರುವಂತದ್ದು. ಒಟ್ಟಾರೆ ಜಮೀರ್ ಅಹಮದ್ ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ತು, ಮುಂದೆ ಕೂಡ ಅದನ್ನು ಅಸ್ತ್ರವಾಗಿ ಬಳಸಿಕೊಳ್ಳಿದೆ. ಜಮೀರ್ ಅಹಮದ್ ಸದ್ಯ ಕ್ಷಮೆ ಕೇಳಿದ್ರು ಕೂಡ ಜಮೀರ್ ಅಹಮದ್ ಹೇಳಿಕೆಯನ್ನೇ ಬಿಜೆಪಿ ಕೂಡ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಲು ತೀರ್ಮಾನ ಮಾಡಿರುವಂತದ್ದು. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅಹಮದ್ ಅವರ ನಡವಳಿಕೆಗಳು, ಹೇಳಿಕೆಗಳು ಮತ್ತು ಅವರ ಎಲ್ಲ ರಾಜಕೀಯ ನಡತೆಗಳ ಬಗ್ಗೆ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು, ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು. 7 ದಿನಗಳೊಳಗಡೆ ತಮ್ಮ ಹೇಳಿಕೆಗೆ ವಿವರಣೆ ಕೊಡುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಪೃಥ್ವಿರಾಜ್ ಆರ್ನಳ್ಳಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್, ನಿಮ್ಮೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಹಿಜಾಬ್ ವಿಚಾರ ಹೈಕೋರ್ಟ್ ನಲ್ಲಿ ಇಂದು ವಿಚಾರಣೆ. ಹಿಜಾಬ್ ವಾದ ಪ್ರತಿವಾದ, ಹಿಜಾಬ್ ಸರ್ಕಾರಿ ಆದೇಶ, ಧರ್ಮ ಪಾಲನೆಯ ಹಗ್ಗ ಜಗ್ಗಾಟ. ಸಿಜೆ ಬೆಂಚ್ ಏನ್ ಹೇಳುತ್ತೆ? ಕ್ಷಣದ ಅಪ್ಡೇಟ್. ಹಿಜಾಬ್ ಧರ್ಮ ಸಂಕಟ. ನಾಳೆಯಿಂದ ಎಲ್ಲಾ ಕಾಲೇಜುಗಳು ಪುನರಾರಂಭವಾಗ್ತಾ ಇದೆ. ಪೋಷಕರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತನ್ನ ಮಾಡಲಾಗ್ತಾ ಇರುವಂಥದ್ದು. 1 ವಾರಗಳ ಕಾಲ ರಜಾ ಸಿಕ್ಕಂತಾಯ್ತು ಕಾಲೇಜುಗಳು, ಪದವಿ ಕಾಲೇಜುಗಳಿಗೆಲ್ಲದಕ್ಕೂ ಕೂಡ. ಯಾಕೆಂದ್ರೆ ಮಧ್ಯಂತರ ಆದೇಶ ಬಂದ ಮೇಲೂ ಕೂಡ ಸರ್ಕಾರ ಒಂದು ರೀತಿಯಾಗಿ ಹಿಂದೆ ಮುಂದೆ ನೋಡೋ ರೀತಿಯಲ್ಲಿ ಆಗಿತ್ತು. ಕಾಲೇಜು ಪದವಿ ಕಾಲೇಜುಗಳನ್ನು ಆರಂಭ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ನಿನ್ನೆ ನಿರ್ಧಾರವನ್ನು ಮಾಡಿದ್ದಾರೆ. ಫೆಬ್ರವರಿ 16 ಅಂದ್ರೆ ನಾಳೆ ಬುಧವಾರದಿಂದ ಎಲ್ಲ ಕಾಲೇಜುಗಳನ್ನ ಶುರು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯ ಸಿಎಂ ಬೊಮ್ಮಾಯಿ ನೇತೃತ್ವದ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಯಿತು. ಕಾಲೇಜು ಆರಂಭದ ಬಗ್ಗೆ ಶಿಕ್ಷಣ ಸಚಿವರಾಗಿರುವಂತಹ BC ನಾಗೇಶ್ ಅವರು ಮಾಹಿತಿಯನ್ನ ಕೂಡ ನೀಡಿದರು. ಹಿಜಾಬ್ ಸಂಘರ್ಷದ ಹಿಂದೆ ಕಾಣದ ಕೈವಾಡ ಇದೆ, ಅದರ ತನಿಖೆಯನ್ನ ಗೃಹ ಇಲಾಖೆ ಮಾಡಲಾಗ್ತಾ ಇದೆ. ನ್ಯೂಸ್ 18ಗೆ ಶಿಕ್ಷಣ ಸಚಿವರಾಗಿರುವಂತಹ ನಾಗೇಶ್ ಅವರು ಹೇಳಿಕೆಯನ್ನ ಕೊಟ್ಟರು. ಸಚಿವರಾದಂತಹ ನಾಗೇಶ್ ಅವರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಈಗ ನಿನ್ನೆಯಿಂದ ಶಾಲೆಗಳ ಆರಂಭವಾಗಿದೆ. ಸೊ ರಾಜ್ಯಾದ್ಯಂತ ಎಲ್ಲ ಕಡೆ ಸ್ಕೂಲ್ ಶಾಂತಿಯುತವಾಗಿ ನಡೀತಾ ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆಗಳ ಆ ರೀತಿ ಏನಾದರೂ ಉಂಟಾಯ್ತಾ ಅಂತ? ಖಂಡಿತ ನಿನ್ನೆ 77,000ಕ್ಕೂ ಮಿಗಿಲಾಗಿ ಶಾಲೆಗಳು ನಡೆದಿದೆ. 1 ಅಥವಾ 2 ಶಾಲೆಯಲ್ಲಿ ಮಕ್ಕಳು ಹಿಜಾಬನ್ನು ಹಾಕಬೇಕು ಹಾಕ್ಕೊಂಡು ಬಂದಿದ್ದರು. ಅಲ್ಲಿಯ ಪ್ರಿನ್ಸಿಪಾಲು ಹೆಡ್ ಮಾಸ್ಟರು ಹೇಳಿದ ತಕ್ಷಣ ಅವರು ಸಹಿತ ಬಿಚ್ಚಿ ತರಗತಿಗಳಿಗೆ ಬಂದಿದ್ದಾರೆ. ಸರ್, ಈಗ ಉಡುಪಿ, ಮಂಡ್ಯ ಹಾಗೆ ನಿನ್ನೆ ಶಿವಮೊಗ್ಗದ ಈ 3 ಪ್ರಕರಣಗಳು ನೋಡಿದ್ರೆ ಎಲ್ಲ ಕೂಡ ಹಿಜಾಬ್ದೆ. ಸೊ ಇದ್ರ ಹಿಂದೆ ನೀವು ಹೇಳ್ತೀರಾ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂತ. ಸೊ ಯಾರು ಇರ್ಬೋದು? ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಏನಾದ್ರು ಒಂದು ತನಿಖೆಯನ್ನ ಮಾಡೋದಕ್ಕೆ ಸರ್ಕಾರ ನಡೆಸ್ತಿದೆಯಾ ಸಿದ್ಧತೆ ಅಥವಾ ನಡೀತಿದೆಯಾ ಅಂತ? ಖಂಡಿತ ಆಗಲೇ ಸರ್ಕಾರ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ ಅಂತ ಅಂದ್ಕೊಂಡಿದೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ತುಂಬ ಆ ಡಿಪಾರ್ಟ್ಮೆಂಟ್ ಮಾಡುತ್ತೆ. ಅದರಲ್ಲೆಲ್ಲ ನಾವೆಲ್ಲ ಇಂಟರ್ಫಿಯರ್ ಆಗುವಂಥ ಅವಶ್ಯಕತೆಯಲ್ಲೂ ಆಗಲೂಬಾರ್ದು. ಅವರು ಇನ್ವೆಸ್ಟಿಗೇಷನ್ನ ವರದಿಯನ್ನು ತರ್ತಾರೆ. ನಿಧಾನಕ್ಕೆ ಇದು ಅನ್ಫೋಲ್ಡ್ ಆಗ್ತಾ ಇದೆ. ಇದು ವಿಚಾರ ಬರೀ ಇನ್ವೆಸ್ಟಿಗೇಷನ್ ಅಲ್ಲ, ಪ್ರತಿಯೊಂದಕ್ಕೂ ಆಚೆ ಬರ್ತಿರೋದನ್ನು ನೋಡಿದಾಗ ಇದರಿಂದ ಕಡೆ ಯಾವುದೋ ಕೈವಾಡ ಇದೆ ಅಂತ ನಮಗೂ ಅನ್ನಿಸ್ತದೆ. ಬಟ್ ಅದು ಗೃಹ ಮಂತ್ರಾಲಯದ ಕೆಲಸ, ಅವರು ಅದನ್ನು ಮಾಡ್ತಾರೆ. ಸರ್, ಈಗ ಹೈಕೋರ್ಟ್ ಜಡ್ಜ್ಮೆಂಟ್ ಅಂದರೆ ಮಧ್ಯಂತರ ಆದೇಶ ಬಂದಿದ್ರು ಕೂಡ ಅನೇಕ ಸಂಘಟನೆಗಳು ನಮಗೆ ಅಸಮಾಧಾನ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಫೈನಲ್ ಜಡ್ಜ್ಮೆಂಟ್ ಬಂದರೂ ಕೂಡ ಅವರು ಈ ಒಂದು ಇಶ್ಯೂನ ಬಿಡ್ತಾರೆ ಅಂತ ಅನ್ಸುತ್ತಾ ತಮಗೆ? ಜಡ್ಜ್ಮೆಂಟ್ ಹೈಕೋರ್ಟ್ ಕೊಡುವಂಥ ಜಡ್ಜ್ಮೆಂಟ್ಗೆ ನಾವೆಲ್ಲರೂ ತಲೆ ಬಾಗಲೇಬೇಕಾಗತ್ತೆ. ಖಂಡಿತ ಅವರೇನಾದ್ರು ಮತ್ತೆ ಈಗಾಗಲೇ ನಿನ್ನೆ ಯಾವುದೋ ಒಂದು ಪೋಸ್ಟ್ರು ನೋಡಿದೆ ನಾನು, ರಿಪಬ್ಲಿಕ್ ಏನೋ ಯಾವುದೋ ಒಂದು ಸಂಘಟನೆ 17ನೇ ತಾರೀಕು ನಾವು ಹಿಜಾಬಿನ ಸಾಲಿಡಾರಿಟಿ ಮಾಡ್ತೀವಿ ಅಂತ. ಅದರಿಂದ ನಮಗೆ
ಅದು ಅವರ ಇಂಟೆನ್ಷನ್ ಬೇರೆ ಇರ್ಬೋದು ಅಂತ ಅನಿಸುವಂಥದ್ದು. ಅದಕ್ಕೆ ಆಗಲೇ ಶುರುಲೇ ಹೇಳ್ತಿದ್ದು ಇನ್ವೆಸ್ಟಿಗೇಷನ್ ಇದನ್ನು ಆಚೆ ತರುತ್ತೆ. ಅಂದ್ರೆ ಯಾಕೆ ಸರ್ ಈ ರೀತಿ ಆಗ್ತಿರುವಂಥದ್ದು? ಬೇರೆ ಇಂಟೆನ್ಷನ್ ಇರ್ಬೋದು ಅಂತ ತಾವೇ ಹೇಳಿದ್ರೆ ಗೊತ್ತಾಗಬೇಕು, ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕು. ಕೋರ್ಟಲ್ಲಿ ಮ್ಯಾಟ್ರ್ ಇದ್ದಾಗ ಅದ್ರ ಬಗ್ಗೆ ತುಂಬ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಆದರೆ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ವಿಚಾರನೂ ನಿಧಾನಕ್ಕೆ ಅನ್ಫೋಲ್ಡ್ ಆಗೇ ಆಗುತ್ತೆ. ಯಾರ್ಯಾರು ಅದ್ರ ಹಿಂದಿದ್ದಾರೆ, ಯಾರು ಅವ್ರ ಹಿಂದ್ಗಡೆ. ನಾನು ಮೊನ್ನೆನೂ ಸಹಿತ ಹೇಳಿದ್ದೀನಿ, ನಮ್ಮಂಥವರು ಸಹಿತ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನ ಲಾಯರ್ಗಳನ್ನ ನಮ್ಮ ಪರವಾಗಿ ವಾದಿಸೋದಕ್ಕೆ ಇಡೋದು ಆಗದೆ ಇರುವಂಥ ವಿಷಯಗಳು. ಆದರೆ ಈ 5 ಮಕ್ಕಳು 6 ಇಲ್ಲ, 6ರಲ್ಲೂ ಒಂದು ಮಗು ನಾನು ಬರಲ್ಲ ಅಂತ ಹೇಳಿದೆ. 5 ಮಕ್ಕಳು ಹಿಂದೆ ಸುಪ್ರೀಂ ಕೋರ್ಟಿನ ಲಾಯರ್ಗಳನ್ನ ಕರ್ಕೊಂಬಂದು ವಾದ ಮಾಡಿ, ಅಕಸ್ಮಾತ್ ಇಲ್ಲದೆ ಇದ್ರೆ ನಾವು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಸ್ತೀವಿ ಅನ್ಬೇಕಾರೆ ಇದ್ರ ಹಿಂದ್ಗಡೆ ಒಂದು ದೊಡ್ಡ ಶಕ್ತಿ ಇದೆ, ಷಡ್ಯಂತರ ಇದೆ ಅಂತ ಅನ್ಸುತ್ತೆ. ಈಗ ನಾಳೆಯಿಂದ ಪದವಿ ಕಾಲೇಜುಗಳ ಆರಂಭವಾಗ್ತದೆ ಸರ್. ಈಗ ಶಾಲೆಗಳ ಬಳಿ 144 ಸೆಕ್ಷನ್ ಜಾರಿ ಇತ್ತು. ಸೊ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ? ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಿದ್ದೀರಾ? ಇದೊಂದು ಪ್ರಿಕಾಷನರಿ ಮೆಷರ್ಸು. ಯಾಕೆಂದರೆ ಪಾಪ ನಮ್ಗೆ ವಿಶ್ವಾಸ ಇದೆ, ನಮ್ಮ ಮಕ್ಕಳುಗಳು ಯಾರೂ ಈ ಥರದ್ರಲ್ಲಿ ಭಾಗವಹಿಸುವಂಥವ್ರಲ್ಲ. ಶಾಲೆಗೆ ಬರುವಂಥ ಮಕ್ಕಳೆಲ್ಲ ಶಿಕ್ಷಣಕ್ಕೋಸ್ಕರ ಬರುವಂಥವ್ರು. ಈ ಹೊರಗಡೆ ಈ ಕಿಡಿಗೇಡಿಗಳು ಏನಾದ್ರು ಮಾಡ್ಬೋದು ಅನ್ನೋದಕ್ಕೋಸ್ಕರ ಒಂದು ಪ್ರಿಕಾಷನರಿ ಮೆಷರ್ಸ್ 144 ಹಾಕಿದೆ, ಅದು ಕಂಟಿನ್ಯೂ ಆಗುತ್ತೆ. ಇದಿಷ್ಟು ನಾಗೇಶ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನರಸಿಂಹ ಜೊತೆ ಹಂಸಶಮಲ, ನ್ಯೂಸ್ 18 ಕನ್ನಡ. ಇಡೀ ಬೆಂಗಳೂರೇ ಆತಂಕ ಪಡುವಂತ ಸುದ್ದಿ ಇದು. ಯಾಕೆ, ಏನಾಯ್ತು, ಏನು ಎತ್ತ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಂಗಳೂರಿಗೆ ಡೇಂಜರ್. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಖಲಾಸ್. ಪ್ರತಿಯೊಬ್ರು ಕೂಡ ನೋಡ್ಲೇಬೇಕಾದ ಸುದ್ದಿ. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಪೋಸ್. ಬೆಂಗಳೂರಿಗರೇ ಎಚ್ಚರ. ನಿಮ್ಮ ಕಣ್ಮುಂದೆನೆ ಇಂಥದ್ದೊಂದು ದಂಧೆ ನಡೀತಾ ಇದೆ. ನೀವು ನಿತ್ಯ ನೋಡುವಂತ ಆ ದಂಧೆನೆ ನಿಮಗೆ ಕಂಟಕ ಆಗ್ಬೋದು. ಏನಪ್ಪಾ ಅದು? ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ನೋಡ್ಬಿಟ್ಟಿದ್ದೀರಾ ದಂಧೆಗಳನ್ನ. ಡ್ರಗ್ಸ್ ದಂಧೆ ಆಗಿರ್ಬೋದು, ಸಾಕಷ್ಟು ಉಗ್ರ ಚಟುವಟಿಕೆಗಳು ನಡೀತಾ ಇದ್ದಿದ್ದಂಥದ್ದಾಗಿರ್ಬೋದು, ಅಥವಾ ಹಾಗೆ ಕ್ರೈಮ್ ಆಕ್ಟಿವಿಟೀಸ್ ಆಗಿರ್ಬೋದು. ಯಾವ್ದು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಯಾವುದು ಅನ್ನೋದನ್ನ ಕೂಡ ಹೇಳ್ತೀವಿ. ಯಾಕೆಂದ್ರೆ ನಿಮ್ಮ ಅಕ್ಕಪಕ್ಕದ ಏರಿಯಾಗಳಲ್ಲೂ ಕೂಡ ನಡೀತಾ ಇರುತ್ತೆ. ಪ್ರತಿದಿನನೂ ಕೂಡ ನೀವು ಕಣ್ಣ ಮುಂದೆ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಡೇಂಜರ್ ಅಂತ ಗೊತ್ತಿದ್ರು ಕೂಡ ನಾವು ಸೈಲೆಂಟ್ ಆಗಿರ್ತೀವಿ. ಏನದು ಅನ್ನೋದನ್ನ ಹೇಳ್ತೀನಿ. ಇಡೀ ಬೆಂಗಳೂರು ಬ್ಲಾಸ್ಟ್ ಆಗ್ಬೋದು, ಎಚ್ಚರ ಅಂದ್ರೆ ನಿಮ್ಗೆ ಊಹೆ ಇರ್ಬೋದು. ಯಾವ ಬಾಂಬ್ ಕೂಡ ಬೇಕಿಲ್ಲ, ಭಯೋತ್ಪಾದಕರು ಕೂಡ ಬೇಡ ಇದಕ್ಕೆ. ನಮ್ಮ ಸುತ್ತಮುತ್ತ ಇರುವಂತವ್ರೆ ಕಂಟಕ ಆಗಬಹುದು. ಯಾರಾಗಾದ್ರೆ ನಮ್ಮ ಸುತ್ತಮುತ್ತ ಇರುವಂತವ್ರು ಕಂಟಕ ಆಗಬಹುದು ಅಂದ್ರೆ ಸಿಲಿಕಾನ್ ಸಿಟಿಯನ್ನೇ ಅಪಾಯಕ್ಕೆ ತಳ್ಳುವಂತ ಕರಾಳ ದಂಧೆ ಇದು. ನಮ್ಮ ಸುತ್ತಮುತ್ತ ಇರುವಂತವ್ರೆ ಕಂಟಕ ಆಗಬಹುದು ಅಂದ್ರೆ ಆಲ್ಮೋಸ್ಟ್ ಸಾಕಷ್ಟು ಏರಿಯಾಗಳಲ್ಲಿ ಈ ಒಂದು ಅಕ್ರಮ ದಂಧೆ ಹೆಗ್ಗಿಲ್ಲದೆ ಸಾಕ್ತಾ ಇದೆ. ರಾಜಾರೋಷವಾಗಿ ಸಾಕ್ತಾ ಇರುವಂತದ್ದು. ಕಣ್ಣು ಮುಂದೆ ಇದ್ರೂ ಕೂಡ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಆಗ್ಲಿ, ಸರ್ಕಾರದವರಾಗ್ಲಿ, ಅಥವಾ ಅಲ್ಲಿನ ಸ್ಥಳೀಯ ಶಾಸಕರಾಗ್ಲಿ, ಕಾರ್ಪೊರೇಟರ್ಗಳಾಗ್ಲಿ, ಯಾರು ಕೂಡ ಇದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯನ್ನೇ ಅಪಾಯಕ್ಕೆ ತಳ್ಳುವಂತ ಕರಾಳ ದಂಧೆಯನ್ನ ನಿಮ್ಮ ಮುಂದೆ ಬಿಚ್ಚಿರ್ತೀವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಆದ್ರೂ ಕೂಡ ಇದು ಡೇಂಜರ್ ಅಂತ ಗೊತ್ತಿದ್ರು ಸುಮ್ಮನಾಗ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಡೀ ಪ್ರದೇಶವೇ ಬ್ಲಾಸ್ಟ್ ಆಗ್ಬಿಡುತ್ತೆ. ನ್ಯೂಸ್ 18 ಕನ್ನಡ ಬಯಲಿಗೆಳಿತಾ ಇದೆ ಮಹಾ ಅಕ್ರಮ ದಂಧೆ. ಸಾಕಷ್ಟು ಏರಿಯಾಗಳಲ್ಲಿ ನಡೀತಾ ಇರುವಂತದ್ದು. ಅದರ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೀವಿ. ಯಾವ ರೀತಿಯಾಗಿ ಅವ್ಯಾಹತವಾಗಿ ನಡೀತಾ ಇದೆ, ಅಕ್ರಮವಾಗಿ ನಡೀತಾ ಇದೆ, ರಾಜಾರೋಷವಾಗಿ ನಡೀತಾ ಇದೆ, ಎಲ್ಲರ ಕಣ್ಣು ಮುಂದೆನೆ ನಡೀತಾ ಇದೆ. ಆದ್ರೂ ಕೂಡ ಇದಕ್ಕೆ ಬ್ರೇಕ್ ಹಾಕಕ್ಕಾಗ್ತಾ ಇಲ್ಲ ಅಂತ. ರಾಜಧಾನಿ ಬೆಂಗಳೂರಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ. ಏರಿಯಾಗಳಲ್ಲಿ ಅಕ್ರಮ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಬಿಗ್ ಬ್ಲಾಸ್ಟ್. ಗ್ಯಾಸ್ ರೀಫಿಲ್ಲಿಂಗ್ ದಂಧೆ, ಬಿಗ್ ಎಕ್ಸ್ಪೋಸ್. ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಅನ್ನುವಂಥದ್ದು ರಾಜಾರೋಷವಾಗಿ ಆಲ್ಮೋಸ್ಟ್ ಸಾಕಷ್ಟು ಏರಿಯಾಗಳಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ. ನೀವು ಕೂಡ ನೋಡಿರ್ತೀರ. ಆದ್ರೆ ಏನಾಗಲ್ಲ, ಏನ್ ಮಾಡಕ್ಕಾಗುತ್ತೆ, ಮಾಡ್ಕೊಳ್ಳೋರು ಮಾಡ್ಕೊಳ್ತಾ ಇದ್ದಾರೆ ಅಂತ ಸುಮ್ಮನೆ ನಿರ್ಲಕ್ಷ್ಯವನ್ನ ನಾವು ಕೂಡ ಅಷ್ಟೇ
ಸುಮ್ಮನೆ ಇರ್ತೀವಿ. ಅಂದ್ರೆ ಜನರು, ಸಾರ್ವಜನಿಕರು ಮಾಡೋರು ಮಾಡ್ತಾನೆ ಇರ್ತಾರೆ. ಇದಕ್ಕೆ ಬ್ರೇಕ್ ಹಾಕ್ಬೇಕಾಗಿತ್ತು, ಆಗ್ಲಿಲ್ವಲ್ಲ ಅಂತ ನಾವು ಸುಮ್ಮನೆ ಹೋಗ್ತೀವಿ ನಡ್ಕೊಂಡು. ರಾಜಾರೋಷವಾಗಿ ನಡೀತಾ ಇದೆ ಅಕ್ರಮ ಗ್ಯಾಸ್ ರಿಫಿಲಿಂಗ್ ದಂಧೆ. ಜನನಿಬಿಡ ಪ್ರದೇಶದಲ್ಲೇ ನಡೀತಾ ಇದೆ ಇದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮೊನ್ನೆ ಅಷ್ಟೇ ಸಾಕಷ್ಟು ಪ್ರಕರಣಗಳಲ್ಲಿ ತೋರಿಸಿದ್ವಿ. ಬೆಂಗಳೂರಿನಲ್ಲೇ ಒಂದು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಕೆಲವರು ಸಾವನ್ನಪ್ಪಿದ್ದಂಥದ್ದನ್ನು ಕೂಡ ತೋರಿಸಿದ್ವಿ. ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ 1-2-3 ಜನ ಸಾವನ್ನಪ್ಪಿದ್ರು ಆ ಪ್ರಕರಣದಲ್ಲಿ. ಆ ರೀತಿಯಾಗಿ ಸಾಕಷ್ಟು ಪ್ರದೇಶದಲ್ಲಿ ನಡೀತಾ ಇದೆ ಅಕ್ರಮವಾಗಿ ಈ ಒಂದು ದಂಧೆ. ಅಪಾಯಕಾರಿ ದಂಧೆ ಇದು. ನ್ಯೂಸ್ 18ನಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ಕರಾಳ ಮುಖವನ್ನು ನಿಮ್ಮ ಮುಂದೆ ಇಡ್ತೀವಿ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಕೋರರ ಮುಖವಾಡವನ್ನ ಬಯಲು ಮಾಡ್ತಾ ಇದೆ ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಅಕ್ರಮ ದಂಧೆ ಬಹಿರಂಗವಾಗ್ತಾ ಇದೆ. ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತ ಕರಾಳ ದಂಧೆ ಇದು. ನಾವು ಸೈಲೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ. ಈ ಒಂದು ದಂಧೆ ನಡೀತಾ ಇದ್ರೂ ಕೂಡ ಬ್ರೇಕ್ ಹಾಕಬೇಕು ಸರ್ಕಾರ, ಅಲ್ಲಿನ ಪೊಲೀಸ್ ಇಲಾಖೆ, ಆಹಾರ ಇಲಾಖೆಯವರು. ಅದ್ರ ಬಗ್ಗೆ ಅಂದ್ರೆ ಒಂದು ಗ್ಯಾಸ್ಗೆ ರೀಫಿಲ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಅದರದ್ದೇ ಆದಂತ ನಿಯಮಗಳಿರ್ತವೆ. ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡಲಾಗ್ತಾ ಇದೆ. ಈ ದಂಧೆಕೋರರಿಗೆ ಯಾರ ಭಯವೂ ಕೂಡ ಇಲ್ಲ. ಸಪೋರ್ಟ್ ಇದೆ ಅಂತ ಕಾಣಿಸುತ್ತೆ. ಭಯ ಭೀತಿ ಇಲ್ಲದೆ ನಡೆಸ್ತಾ ಇದ್ದಾರೆ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯನ್ನ. ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಅಟ್ಲೀಸ್ಟ್ ಈಗಲಾದ್ರೂ ಕಂಡುಬಿಡುತ್ತಾ ಸರ್ಕಾರ? ಅಲ್ಲಿನ ಸ್ಥಳೀಯ ಶಾಸಕರು ಅಟ್ಲೀಸ್ಟ್ ಎಚ್ಚೆತ್ತುಕೊಂಡು ಅದಕ್ಕೆ ಬ್ರೇಕ್ ಹಾಕ್ತಾರಾ? ಇದೇ ಪ್ರಶ್ನೆ ಇರೋದು. ಪ್ರಮುಖವಾಗಿ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಗಮನಿಸೋದಾದ್ರೆ ಮೋದಿ ರಸ್ತೆ, ಡಿಜೆ ಹಳ್ಳಿಯಲ್ಲಿ ಅಕ್ರಮ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ಆಟೋ ಸ್ಟ್ಯಾಂಡ್ ಗಿಜಿಗುಡುವಂತ ಸ್ಥಳದಲ್ಲೇ ನಡೆಯುತ್ತೆ ಈ ಒಂದು ಅಕ್ರಮ. ಆಟೋ ಸ್ಟ್ಯಾಂಡು ಸಾಕಷ್ಟು ಜನ ಓಡಾಡುವಂತ ಪ್ರದೇಶದ ಮಧ್ಯದಲ್ಲಿ ನಡೀತಾ ಇರುವಂತದ್ದು. ಅದು ಗ್ಯಾಸ್ ಅಂದ್ರೆ ಒಂದೇ ಒಂದು ಸಿಲಿಂಡರ್ ಇರ್ತಾ ಇಲ್ಲ, ಸಾಕಷ್ಟು ಸಿಲಿಂಡರ್ಗಳಿರ್ತವೆ. ಯಾವ್ದಾದ್ರು ಒಂದು ಬ್ಲಾಸ್ಟ್ ಆಗಿ ದೊಡ್ಡ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ? ಅಕ್ರಮವಾಗಿ ನಡೀತಾ ಇರುವಂತದ್ದು ಇದು. ಕ್ರಮ ಕೈಗೊಳ್ಬೇಕಲ್ವಾ? ಕ್ರಮವನ್ನ ಕೈಗೊಳ್ಳಿ ಅನ್ನುವಂಥದ್ದಕ್ಕೆ ಇವತ್ತು ಈ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. 1 kg ಗ್ಯಾಸ್ ರೀಫಿಲ್ಲಿಂಗ್ಗೆ 100 ರೂಪಾಯಿಯನ್ನ ಚಾರ್ಜ್ ಮಾಡಲಾಗುತ್ತೆ. 1 kg ಗ್ಯಾಸ್ ಅನ್ನ ರೀಫಿಲ್ಲಿಂಗ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ರೂಪಾಯಿಯನ್ನ ಚಾರ್ಜ್ ಮಾಡಲಾಗ್ತದೆ. हेलो जरा सो हाँ कस दुड्डू कितना भैया 2 किलो का ना पिन्नु ಇದು पिन्नु ಇದೆ ಅಂತ 50 ರೂಪಾಯಿ ಇಲ್ಲ ಆಗ್ತದೆ ಇಲ್ಲ ಇವಾಗ ಸಮಸ್ಯೆ ಅಂತ ಮಾಡಿಲ್ಲ ಅಂತ ಬೇಕಂದ್ರೆ ಫುಲ್ ಇತ್ತ ಕಾವಲ್ ಭೈರಸಂದ್ರದಲ್ಲೂ ಕೂಡ ಅಷ್ಟೇ ಅಕ್ರಮ ರೀಫಿಲ್ಲಿಂಗ್ ದಂಧೆ ಅವ್ಯಾಹತವಾಗಿ ನಡೀತಾನೆ ಹೋಗ್ತಾ ಇದೆ. ನಿರ್ಜನ ಪ್ರದೇಶದಲ್ಲಿ ನಡೆಯುತ್ತೆ ಒಂದು ಅಕ್ರಮ ರೀಫಿಲ್ಲಿಂಗ್ ದಂಧೆ. ಆಟೋ ರಿಕ್ಷಾ, ಸಣ್ಣ ಸಿಲಿಂಡರ್ಗಳಿಗೆ ಗ್ಯಾಸ್ ರೀಫಿಲ್ಲಿಂಗ್ ಮಾಡಲಾಗ್ತದೆ. ಅದಕ್ಕೆ ಉದ್ದ ಕ್ಯೂ ನಿಂತಿರ್ತಾರೆ. ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ 10-20 ರೂಪಾಯಿ ಉಳಿಸೋಕ್ಕೋಸ್ಕರ ಜನರು ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ, ಆಟೋದವರಾಗಿರ್ಬೋದು, ಇನ್ನು ಸಾಕಷ್ಟು ಜನ ತಮ್ಮ ಜೀವವನ್ನು ಕೂಡ ಲೆಕ್ಕಿಸ್ದಾನೆ ಅಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಅನ್ನ ಮಾಡಿಸ್ಕೊಂಬರ್ಲಿಕ್ಕೋಸ್ಕರ ಹೋಗಿರ್ತಾರೆ. ಅದು ಗ್ಯಾಸ್ ರಿಫಿಲ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಆಟೋಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಏನಾದ್ರೂ ಆಗ್ಬಿಟ್ರೆ ಆ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಾ ಮುಂದು ತಾ ಮುಂದು ಅಂತ ಕ್ಯೂನಲ್ಲಿ ನಿಂತಿರ್ತಾರೆ ಜನ ಅಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ಕೊಳ್ಳಿಕ್ಕೆ. ಜೀವ ಭಯ ಇಲ್ಲದೆ ಗ್ಯಾಸ್ ರಿಫಿಲ್ಲಿಂಗಿಗೆ ಕ್ಯೂ ನಿಂತ್ಕೊಳ್ಳುವಂಥದ್ದು. ಶೆಡ್ ಒಳಗಡೆ ಸಿಲಿಂಡರು
ಪೈಪ್ ಮೂಲಕ ಹೊರಗಡೆ ಫಿಲ್ಲಿಂಗ್ ಅನ್ನ ಮಾಡ್ತಾರೆ. ರೀಫಿಲ್ಲಿಂಗ್ ನೋಡ್ಲಿಕ್ಕೆ ಮೀಟರ್ ಅನ್ನ ಅಳವಡಿಸಿದ್ದಾರೆ ಆ ದಂಧೆಕೋರರು. ಪ್ರತಿ ಕೆಜಿಗೆ 100 ರೂಪಾಯಿ ದರ ಅದನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಭರಪೂರ ಅಕ್ರಮ ನಡೀತಾ ಇದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ಅಕ್ರಮ ದಂಧೆ ಬಯಲಾಗ್ತಾ ಇರುವಂಥದ್ದು. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಲ್ಲಿರುವಂಥವ್ರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯವರು ಹಾಗೆ ಮತ್ತು ಒಂದ್ ಕಡೆ ಅಲ್ಲಿನ ಸ್ಥಳೀಯ ಶಾಸಕರುಗಳು ಅಥವಾ ಸ್ಥಳೀಯ ಕಾರ್ಪೊರೇಟರ್ಗಳು ಇದ್ದಂಥವ್ರು ಎಲ್ಲರೂ ಕೂಡ ಮಾಜಿ ಆಗಿದ್ದಾರೆ. ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಯಾಕೆ ಸುಮ್ಮನೆ ಅವರ ವಿರೋಧ ಕಟ್ಕೊಬೇಕು ಅಂತ ಕಂಡವರು ಕಂಡಲ್ಲಿ ರೀಫಿಲ್ಲಿಂಗ್ ಅನ್ನ ಮಾಡುವಂತಿಲ್ಲ. ಇದನ್ನ ಸುಮ್ನೆ ಹೇಗೆ ಬೇಕಾಬಿಟ್ಟಿಯಾಗಿ ಹೇಗ್ ಬೇಕಾದ್ರೂ ಗ್ಯಾಸ್ ರೀಫಿಲ್ಲಿಂಗ್ ಅನ್ನ ಮಾಡಂಗಿಲ್ಲ. ಅದಕ್ಕೆ ಅಂತ ಒಂದು ರೂಲ್ಸ್ ಅಂತ ಕೂಡ ಇದೆ ಸರ್ಕಾರ. ಅದಕ್ಕೆ ಅಂತಾನೆ ಒಂದು ರೂಲ್ಸ್ ಅನ್ನ ಕೂಡ ಮಾಡಿದೆ. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಸರ್ಕಾರದ ನಿಯಮಗಳಿದಾವೆ. ಅದಕ್ಕೆ ಅಂತ ಗ್ಯಾಸ್ ರೀಫಿಲ್ಲಿಂಗಿಗೆ ಸರ್ಕಾರವೇ ರೂಪಿಸಿರುವಂತ ಕೆಲ ನಿಯಮಗಳು. ಇಲ್ಲಿ ನಿಯಮಗಳನ್ನ ರೂಪಿಸ್ಬಿಡ್ತಾರೆ. ಅದನ್ನ ಫಾಲೋ ಮಾಡುವಂತ ನಿಟ್ಟಿನಲ್ಲಿ ಅದರ ಬಗ್ಗೆ ಸಾಕಷ್ಟು ಹದ್ದಿನ ಕಣ್ಣನ್ನ ಇಡಬೇಕಾದಂತವ್ರು ಅದಕ್ಕೆ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ. ನಿಯಮ ಮೀರಿ ಯಾರು ಕೂಡ ಗ್ಯಾಸ್ ರೀಫಿಲ್ಲಿಂಗ್ ಅನ್ನ ಮಾಡುವಂತಿಲ್ಲ. ಆ ನಿಯಮದ ಪ್ರಕಾರನೇ ಗ್ಯಾಸ್ ರೀಫಿಲ್ಲಿಂಗ್ ಅನ್ನ ಮಾಡಬೇಕು. ಜನರ ಸುರಕ್ಷತೆ, ರೀಫಿಲ್ ಮಾಡುವಂತವರ ಪ್ರಾಣ ರಕ್ಷಣೆಗೆ ನಿಯಮಗಳಿದಾವೆ. ಅನಾಹುತಗಳನ್ನ ತಡೆಯುವಂತ ದೃಷ್ಟಿಯಿಂದ ರೂಪಿಸಲಾಗಿರುವಂತ ನಿಯಮಗಳು. ಅದನ್ನು ಕೂಡ ಹೇಳ್ತೀನಿ ಏನೇನೆಲ್ಲ ನಿಯಮಗಳು ಇದೆ, ಸರ್ಕಾರ ಮಾಡಿರುವಂತ ರೂಲ್ಸ್ಗಳು ಏನೇನಿದೆ ಅಂತ. ಸರ್ಕಾರದ ನಿಯಮಗಳೇನು ಹಾಗಾದ್ರೆ ಗ್ಯಾಸ್ ರೀಫಿಲ್ಲಿಂಗ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಮಾಡಬೇಕು? ನ್ಯೂಸ್ 18 ಕನ್ನಡದಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿಯಮಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತೀವಿ. ನೀವು ಕೂಡ ಹೋಗಿ ಪ್ರಶ್ನೆಯನ್ನ ಮಾಡಬಹುದು. ಸಾಕಷ್ಟು ಕಡೆ ಇದೆಯಲ್ಲ, ಅಕ್ರಮವಾಗಿ ನಡೀತಾ ಇದೆಯಲ್ಲ, ಏನಪ್ಪ ಯಾವ ರೂಲ್ಸ್ ಫಾಲೋ ಮಾಡ್ತಾ ಇದೆಯಪ್ಪ ನೀನು ಸರ್ಕಾರದ್ದು ಅಂತ ಪ್ರಶ್ನೆಯನ್ನ ಮಾಡಬಹುದು. ಆ ರೂಲ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಫಸ್ಟ್ ಇಂದ ಹೇಳ್ತಾ ಹೋಗ್ತೀನಿ. ನಂಬರ್ 1 ಇಂದ ಯಾವ್ಯಾವ ರೂಲ್ಸ್ ಇದೆ ಅಂತ. ಜಿಲ್ಲಾಧಿಕಾರಿಯಿಂದ ಪರವಾನಗಿಯನ್ನ ಪಡೆದಿರಬೇಕು. ಇಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡುವಂತವ್ರು ಅಲ್ಲಿನ ಸ್ಥಳೀಯ ಜಿಲ್ಲಾಧಿಕಾರಿಗಳಿಂದ ಆ ಒಂದು ಪರವಾನಗಿಯನ್ನ ಪಡೆದಿರಬೇಕು. ಇನ್ನ ಎರಡನೇದು ಆಹಾರ ನಾಗರಿಕ ಇಲಾಖೆ ಪರವಾನಗಿ ಪಡಿಬೇಕು. ಇದು ಅಂಡರ್ ಆಹಾರ ನಾಗರಿಕ ಪೂರೈಕೆ ಇಲಾಖೆಗೆ ಬರುತ್ತೆ. ಆಹಾರ ನಾಗರಿಕ ಇಲಾಖೆ ಪರವಾನಗಿಯನ್ನ ಪಡಿಬೇಕು. ಜನನಿಬಿಡ ಪ್ರದೇಶದಲ್ಲಿ ರೀಫಿಲ್ಲಿಂಗ್ ಅನ್ನ ಮಾಡುವಂತಿಲ್ಲ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಜನರಿರುವಂತ ಪ್ರದೇಶದಲ್ಲಿ ರೀಫಿಲ್ಲಿಂಗ್ ಅನ್ನ ಮಾಡುವಂತಿಲ್ಲ. ಪರವಾನಗಿ ಪಡೆಯದಿದ್ದರೆ ಅಕ್ರಮ ಅಂತ ಸಾಬೀತು. ಪರವಾನಗಿ ಇಲ್ಲ ಅಂದ್ರೆ ಅದು ಅಕ್ರಮವಾಗಿ ನಡೀತಾ ಇರುವಂತ ದಂಧೆ ಅಂತ. ಬೆಂಕಿ ನಂದಿಸುವಂತ ಮುಂಜಾಗ್ರತಾ ಕ್ರಮವನ್ನ ಕೂಡ ಕೈಗೊಳ್ಳಬೇಕು. ಅದ್ಯಾವುದೂ ಕೂಡ ಇರೋದಿಲ್ಲ. ಅವ್ರಿಗೇನು ದುಡ್ಡು ಬೇಕು, ರೀಫಿಲ್ಲಿಂಗ್ ಮಾಡಬೇಕು, ಮಾಡ್ತಾರೆ ಅಷ್ಟೇ. ಅವರ ಒಂದು ಪ್ರಾಣವನ್ನು ಕೂಡ ಲೆಕ್ಕಿಸಲ್ಲ. ಅವರು ಬಿಡಿಗಾಸು ದುಡ್ಡಿಗೋಸ್ಕರ ಅವ್ರ ಪ್ರಾಣವನ್ನು ಕೂಡ ಲೆಕ್ಕಿಸದಲ್ಲೇ ಗ್ಯಾಸ್ ರೀಫಿಲ್ ಮಾಡ್ತಿರ್ತಾರೆ. ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಅನ್ನ ಬಳಕೆ ಮಾಡಬೇಕು. ಉಜ್ವಲ ಯೋಜನೆ ಅನಿಲ ಸಿಲಿಂಡರ್ ಅನ್ನ ಬಳಸಂಗಿಲ್ಲ. ಫಿಲ್ಲಿಂಗಿಗೆ ಉತ್ತಮ ಗುಣಮಟ್ಟದ ಸಾಮಗ್ರಿಯನ್ನ ಬಳಸಬೇಕು. ಗ್ಯಾಸ್ ಬಂಕ್ಗಳಲ್ಲೇ ಗ್ಯಾಸ್ ಅನ್ನ ರೀಫಿಲ್ಲಿಂಗ್ ಮಾಡಬೇಕು. ಗ್ಯಾಸ್ ಬಂಕ್ಗಳಲ್ಲಿ ಮಾತ್ರ ರೀಫಿಲ್ಲಿಂಗ್ ಮಾಡಬೇಕು. 2000 ಕಾಯ್ದೆ ಪ್ರಕಾರ, 2000 ಇಸ್ವಿಯ ಕಾಯ್ದೆ ಪ್ರಕಾರ ಲೈಸೆನ್ಸ್ ಅನ್ನ ಪಡೆದಿರಬೇಕು. ಲೈಸೆನ್ಸ್ ಇರಬೇಕು. ಅಡುಗೆ ಅನಿಲದ ಸಿಲಿಂಡರ್ ಕಮರ್ಷಿಯಲ್ಗೆ ಬಳಸುವಂತಿಲ್ಲ. ಅಡುಗೆ ಅನಿಲದ ಸಿಲಿಂಡರ್ ಅನ್ನ ಕಮರ್ಷಿಯಲ್ಗೆ ಬಳಸುವಂತಿಲ್ಲ. ಆದ್ರೆ ಈಗ ಈ ಗ್ಯಾಸ್ ರೀಫಿಲ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಉಜ್ವಲ ಗ್ಯಾಸ್ ಸಿಲಿಂಡರ್ ಅನ್ನ ಬಳಸಲಾಗ್ತಾ ಇದೆ. ಅಡುಗೆ ಸಿಲಿಂಡರ್ನ ಗ್ಯಾಸ್ ಅನ್ನ ಬಳಕೆ ಮಾಡಲಾಗ್ತಾ ಇರುವಂತದ್ದು. ಅಡುಗೆ ಅನಿಲವನ್ನ ವಾಹನಗಳಿಗೆ ಬಳಸುವಂತಿಲ್ಲ ಅನ್ನುವಂತ ರೂಲ್ಸ್ ಇದೆ. ಆದ್ರೆ ಅದನ್ನು ಕೂಡ ಅಕ್ರಮವಾಗಿ ಅವ್ಯಾಹತವಾಗಿ ಬಳಕೆ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಗ್ಯಾಸ್ ರೀಫಿಲ್ಲಿಂಗ್ ಅನ್ನುವಂಥದ್ದು ದಂಧೆ ಅಕ್ರಮವಾಗಿ ನಡೀತಾ ಇದೆ ಬೆಂಗಳೂರಿನಲ್ಲಿ. ಇಷ್ಟೆಲ್ಲ ಆದ್ರೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇದು ಜನರ ಜೀವಕ್ಕೆ ಕುತ್ತು ತರುವಂತ ಒಂದು ವಿಚಾರ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಬ್ರೇಕ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಇದ್ರಲ್ಲೂ ಕೂಡ ಕಮಿಷನ್ ಪಡ್ಕೊಂಡು ಸೈಲೆಂಟ್ ಆಗ್ತಾ ಇದಾರ ಎಲ್ರು. ಪೃಥ್ವಿ, ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಒಂದು ಅಕ್ರಮವಾದಂತ ದಂಧೆ ನಡೀತಾ ಇರುವಂತದ್ದು. ಯಾಕಂದ್ರೆ ನಾವು ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನೋಡ್ಬೋದು ಈ ರೀತಿಯಾಗಿ ಒಂದು ಏನ್ ಗ್ಯಾಸ್ ಅನ್ನ ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡುವಂತಹ ಒಂದು ಕೇಂದ್ರಗಳು ಅಲ್ಲೆಲ್ಲೇ ಒಂದು ಉಟ್ಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಏನು ಡಿಜೆಹಳ್ಳಿಯಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ 2-3 ಕಡೆ ಕಾಣುತ್ತೆ. ಏನು ಒಂದು ಅಂಗಡಿಯಲ್ಲಂತೂ ಜನ ನಿಬಿಡ ಇರುವಂತಹ ಪ್ರದೇಶ, ಅದು ಹೆಚ್ಚಾಗಿ ಜನ ಇರುವಂತ ಏರಿಯಾದಲ್ಲೇ ಒಂದು ಈ ರೀತಿಯಾಗಿ ಒಂದು ರೀಫಿಲ್ ಅನ್ನ ಒಂದು ಅಂಗಡಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಅದನ್ನ ನೋಡಿದ್ರೆ ನಮಗೂ ಸಹ ಅಲ್ಲಿ ಒಂದು ಕ್ಷಣ ಎದೆ ಜೆಲ್ ಅನ್ನುತ್ತೆ. ಯಾಕಂದ್ರೆ ಅಂತ ಒಂದು ಜನ
ಜನ ಇರುವಂತಹ ಏರಿಯಾದಲ್ಲಿ ಅಷ್ಟು ಡೇಂಜರ್ ಆಗಿ ಒಂದು ಗ್ಯಾಸ್ ಅನ್ನ ರೀಫಿಲ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಸುತ್ತಮುತ್ತ ಯಾವ ರೀತಿ ಜನ ವಾಸ ಮಾಡ್ಬೇಕು ಮತ್ತೆ ಆ ಒಂದು ಸನ್ನಿವೇಶ ದೃಶ್ಯಗಳನ್ನ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ಇಲ್ಲಿ ಜನ ಹೇಗಪ್ಪ ವಾಸ ಮಾಡ್ತಿದ್ದಾರೆ, ಯಾವ ರೀತಿ ಒಂದು ಜೀವನ ಮಾಡ್ತಿದ್ದಾರೆ ಇಂತ ಒಂದು ಡೇಂಜರ್ ಪ್ಲೇಸ್ ಅಲ್ಲಿ ಅಂತೇಳಿ. ಮತ್ತೆ ಅದೇ ರೀತಿ ಮುಂದೆ ಸ್ವಲ್ಪ ಹೋದ್ರೆ ಕಾವಲ್ ಬೈರಸಂದ್ರದಲ್ಲೂ ಅಲ್ಲೂ ಸಹ ಮತ್ತೊಂದು ಒಂದು ರೀಫಿಲಿಂಗ್ ಕೇಂದ್ರ ಇದೆ. ಅಲ್ಲೂ ಸಹ ಒಂದು ಅದೇ ರೀತಿಯಾಗಿ ಒಂದು ಏನು ಬೇರೆ ಬೇರೆ ಒಂದು ಏನು ಜನ ಬಳಸುವಂತ ಏನು ಸಿಲಿಂಡರ್ಗಳೇನಿದೆ ಅದನ್ನ ತೆಗೆದುಕೊಂಡು ಬಂದು ಒಂದು ರೀಫಿಲ್ಲಿಂಗ್ ಮಾಡೋದನ್ನ ಕಾಣ್ಬೋದು. ಏನು ಸಣ್ಣ ಪುಟ್ಟ ಚಿಕ್ಕ ಸಿಲಿಂಡರ್ಗಳಿಗೆ 1 kg 2 kg ರೀತಿಯಾಗಿ ಫಿಲ್ ಮಾಡ್ತಾರೆ. ಮತ್ತೆ ಪ್ರತಿ ಕೆಜಿಗೆ ಸುಮಾರು 100 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ. ಮತ್ತೆ ಏನು ಅವರು ಸುತ್ತಮುತ್ತಲಿರುವಂತ ಸಣ್ಣ ಪುಟ್ಟ ಜನ ಏನಿದ್ರೆ ಅವರು ದಿನನಿತ್ಯದ ಒಂದು ಇದಕ್ಕೋಸ್ಕರ 1 kg 2 kg ಫಿಲ್ ಮಾಡ್ಕೊಂಡು 100-200 ಕೊಟ್ಟು ಹೋಗ್ತಿರೋದು. ಈ ರೀತಿಯಾಗಿ ಒಂದು ಕ್ರೌಡೆಡ್ ಏರಿಯಾಗಳಲ್ಲಿ ಈ ರೀತಿಯಾಗಿ ಒಂದು ಅಕ್ರಮವಾಗಿ ಫಿಲ್ ಮಾಡ್ತಿರುವಂತದ್ದು ಸಹ ಈಗ ಕಂಡು ಬರ್ತಾ ಇರುವಂತದ್ದು. ಅದು ನಾಗರಿಕರಿಗೂ ಏನು ಪೂರೈಕೆ ಆಗುತ್ತೆ ಸಿಲಿಂಡರ್ಗಳು. ಅಂತ ಸಿಲಿಂಡರ್ಗಳನ್ನ ಇವರು ಅಕ್ರಮವಾಗಿ ಫಿಲ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇರೋದು ಸಹ ಈಗ ಬೆಂಗಳೂರಿನ ಆ ಒಂದು 2 ಕಡೆಗಳಲ್ಲಿ ಕಂಡು ಬರ್ತಾ ಇರೋದು. ಈ ರೀತಿಯಾಗಿ ಏನು ಇದನ್ನ ಮತ್ತೆ ಕೆಲವು ಲೈಸೆನ್ಸ್ಗಳು ಸಹ ತೆಗೆದುಕೊಳ್ಬೇಕಾಗುತ್ತೆ ಅದನ್ನ ಫಿಲ್ ಮಾಡೋದಕ್ಕೆ. ಮತ್ತೆ ಅದು ಪ್ಲಾಂಟ್ ಗಳಿರ್ಬೇಕು, ಮತ್ತೆ ಸುರಕ್ಷಾ ಸಾಧನಗಳ ಮೇಲೆ ಇದಿರ್ಬೇಕು, ಮತ್ತೆ DC ಅವರಿಂದ ಲೈಸೆನ್ಸ್ ಸಹ ತೆಗೆದುಕೊಂಡಿರ್ಬೇಕು. ಆದ್ರೆ ಜನನಿಬಿಡ ಪ್ರದೇಶಗಳಲ್ಲಿ ಜನ ಹೆಚ್ಚಾಗಿರುವಂತಹ ಜಾಗಗಳಲ್ಲಿ ಈ ರೀತಿಯಾಗಿ ಸುಮ್ನೆ ಯಾವುದೋ ಒಂದು 10x10 ಒಂದು ಅಂಗಡಿಯಲ್ಲಿ ಇಟ್ಕೊಂಡು ಈ ರೀತಿ ಒಂದು ಫಿಲ್ ಮಾಡುವಂಥದ್ದು ಅದು ಸೇಫ್ಟಿ ಮತ್ತೆ ಅದು ಲೈಸೆನ್ಸ್ ಕೊಡೋದಕ್ಕೂ ಸಹ ಬರೋದಿಲ್ಲ. ಅಂತ ಜಾಗದಲ್ಲಿ ಒಂದು ಅಕ್ರಮವಾಗಿ ಈ ರೀತಿ ಫಿಲ್ ಮಾಡಿ ಜನರ ಜೀವದ ಜೊತೆ ಒಂದು ಆಟ ಆಡ್ತಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ ಒಂದ್ 3-4 ಏರಿಯಾ ಅಂತಲ್ಲ, ಬೆಂಗಳೂರಿನಾದ್ಯಂತ ಎಷ್ಟೋ ರೋಡ್ಗಳಲ್ಲಿ ಇದು ಕಣ್ಮುಂದನೆ ಕಾಣಿಸ್ತಾ ಇರುತ್ತೆ. ಇಡೀ ಆ ಒಂದು ಪ್ರದೇಶದ ಇನ್ಫಾರ್ಮೇಶನ್ ಪೊಲೀಸ್ ಇಲಾಖೆಗಿರುತ್ತೆ, ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ. ಬೇರೆ ಫುಟ್ಪಾತ್ ಅಂಗಡಿಗಳಲ್ಲಿ ಸಾಕಷ್ಟು ಅಂಗಡಿಗಳಲ್ಲಿ ಪ್ರತಿದಿನ 100-200 ರೂಪಾಯಿ ಇಸ್ಕೊಂಡು ಹೋಗ್ತಾರಲ್ಲ, ಇವ್ರ ಹತ್ರನೂ ಹಂಗೆ 100-200 ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ಟು ಸೈಲೆಂಟ್ ಆಗ್ತಾ ಇದೆಯಾ ಪೊಲೀಸ್ ಇಲಾಖೆ? ಖಂಡಿತ ಪೃಥ್ವಿ, ಇದನ್ನು ಸಹ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲಿನ ಪೊಲೀಸರು ಸೀಸ್ ಮಾಡಿದ್ರು. ಸುಮಾರು 20ಕ್ಕೂ ಹೆಚ್ಚು ಸಿಲಿಂಡರ್ ಗಳನ್ನ ಸೀಸ್ ಮಾಡಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು. ಮತ್ತೆ ನೆಲಮಂಗಲ ಬಳಿ ಸಹ ಒಂದು ಕೇಸನ್ನು ಇದೇ ರೀತಿ ರಿಜಿಸ್ಟರ್ ಮಾಡಿದ್ರು. ಆದ್ರೆ ಬೆಂಗಳೂರಿನ ಒಳಗಡೆ ಈ ರೀತಿಯಾಗಿ ನಡೀತಾ ಇದ್ರು ಸಹ ಇನ್ನು ಯಾಕೆ ಇದನ್ನ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ? ಯಾಕಂದ್ರೆ ಅಲ್ಲಿ ಪ್ರತಿನಿತ್ಯ ಬೀಟ್ ಪೊಲೀಸರು ಇರ್ತಾರೆ, ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಓಡಾಡ್ತಿರ್ತಾರೆ, BBMP ಅಧಿಕಾರಿಗಳು ಇರ್ತಾರೆ, ಒಂದು ಪ್ರತಿ ವಾರ್ಡ್ಗೂ ಸಹ ಇಂತಿಂತ ಅಧಿಕಾರಿ ಸಿಬ್ಬಂದಿ ಅಂತ ಅವ್ರು ಇರ್ತಾರೆ. ಆದ್ರೆ ಇಷ್ಟೆಲ್ಲ ಇದ್ರು ಸಹ ಯಾಕೆ ಆ ರೀತಿ ನಡೀತಾ ಇದೆ, ಯಾರಿಗೂ ಅದು ಗಮನಕ್ಕೆ ಬರ್ತಾ ಇಲ್ವಾ, ಯಾರ ಕಣ್ಗೂ ಬೀಳ್ತಾ ಇಲ್ವಾ ಅಂತ ಹೇಳಿ ಈಗ ಅದು ಸಹ ಒಂದು ಪ್ರಶ್ನೆ ಆಗಿರುವಂತದ್ದು. ಇನ್ನಾದ್ರೂ ಪೊಲೀಸರು ಅದನ್ನ ಎಚ್ಚೆತ್ಕೊಂಡು ಕೂಡಲೇ ಆಕ್ಷನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಈಗ ಕಾದು ನೋಡ್ಬೇಕಿದೆ ಪೃಥ್ವಿ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಿಎಂ ಇಬ್ರಾಹಿಂ ಅವರು ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕನ ಸ್ಥಾನ ಮಿಸ್ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ನಾಯಕರ ವಿರುದ್ಧನೇ ವಾಗ್ದಾಳಿಯನ್ನ ಮಾಡಿ ಕಾಂಗ್ರೆಸ್ ಬಿಡುವಂತ ಒಂದು ನಿರ್ಧಾರವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹಾಗೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡಿದ್ರು. ಈಗ ಸಿಎಂ ಇಬ್ರಾಹಿಂ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆದ್ರ ಅನ್ನುವಂತ ಪ್ರಶ್ನೆ ಎದ್ದಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಂಧಾನ ಸಫಲ ಆಯ್ತಾ? ಸಂಧಾನಕ್ಕೆ ಜಮೀರ್ ಅಹಮದ್ ಕೂಡ ಸಾಥನ್ನ ನೀಡಿದ್ರ? 3 ದಿನದಿಂದ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಇಬ್ರಾಹಿಂ ಅವರು. ಹುಬ್ಬಳ್ಳಿಯಲ್ಲೇ ಸಿಎಂ ಇಬ್ರಾಹಿಂ ಜಮೀರ್ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಬ್ರಾಹಿಂ ಮನವೊಲಿಸುವಲ್ಲಿ ಜಮೀರ್ ಸಕ್ಸಸ್ ಆದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಫೆಬ್ರವರಿ 14ಕ್ಕೆ ಕಾಂಗ್ರೆಸ್ ತೊರೆಯುವಂತ ನಿರ್ಧಾರ ಮಾಡ್ತೀನಿ, ಅದನ್ನ ಪ್ರಕಟ ಮಾಡ್ತೀನಿ, ನಿರ್ಧಾರವನ್ನ ಪ್ರಕಟಿಸೋದಾಗಿ ಹೇಳಿದ್ರು ಸಿಎಂ ಇಬ್ರಾಹಿಂ ಅವರು. ಫೆಬ್ರವರಿ 14 ನಿನ್ನೆ ಆಗೋಯ್ತು. ದಾವಣಗೆರೆಯಲ್ಲಿ JDS ಸೇರ್ಪಡೆ ಆಗ್ತೇನೆ ಅಂತಲೂ ಕೂಡ ಹೇಳಿದ್ರು ಸಿಎಂ ಇಬ್ರಾಹಿಂ ಅವರು. ಈಗ ಅವರ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರು ಸಂಧಾನವನ್ನ ಮಾಡಿದ್ದಾರೆ, ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ನೋಡಬೇಕು, ಸಿಎಂ ಇಬ್ರಾಹಿಂ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ದಾರಾ ಇಬ್ರಾಹಿಂ ಅವರು ಅಂತ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅವರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇಲ್ಲಿ ಪ್ರಮುಖವಾಗಿ ವಿಪಕ್ಷ ಸ್ಥಾನ, ನಾಯಕನ ಸ್ಥಾನ ಸಿಗದಿದ್ದಂತ ಹಿನ್ನೆಲೆಯಲ್ಲಿ ಅವರು ಆಲ್ಮೋಸ್ಟ್ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ಸರಿಯಾಗಿ ವಾಗ್ದಾಳಿಯನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ. ಹಾಗೆ ಅಲ್ಪಸಂಖ್ಯಾತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತೆಲ್ಲ ಹೇಳಿ JDSಗೆ ಇನ್ನ ಅಧಿಕೃತವಾಗಿ ಜಾಯ್ನ್ ಆಗೋದೊಂದೇ ಬಾಕಿ ಇತ್ತು. ಈಗ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಟೀಮ್ ಸಕ್ಸಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ, ನಿಜನಾ? ಪುತ್ರರು ಏನಂತ ಹೇಳಿ ಈಗಾಗಲೇ ಅವರು ಇಬ್ರಾಹಿಂ ಅವರು ಹೇಳಿರುವಂತದ್ದು ಮತ್ತು ಕಾಂಗ್ರೆಸ್ ಅನ್ನ ತೊರೆಯುತ್ತೇನೆ ಮತ್ತು ಈ ಕುರಿತಂತೆ ದಾವಣಗೆರೆಯಲ್ಲಿ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೇನೆ ಅಂದ್ರೆ
ಫೆಬ್ರವರಿ 14ಕ್ಕೆ ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತೇನೆ. ಅದಾದ ನಂತರ ದಾವಣಗೆರೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಸೇರ್ತೇನೆ. ಜೊತೆಗೆ ಅಲಿಂಗ ಚಳವಳಿ ಅಂತ ಏನ್ ಹೇಳ್ತಾ ಇದ್ರು, ಆ ಒಂದು ಚಳವಳಿಯನ್ನ ಬೆಳಗಾವಿ ಅಥವಾ ವಿಜಯಪುರದಲ್ಲಿ ಮಾಡ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಮಾಧ್ಯಮಗೋಷ್ಠಿಯನ್ನ ಕೂಡ ನಾನೇ ಕವರ್ ಮಾಡಿದ್ದೆ. ಮತ್ತು ಪ್ರತಿ ಸಲ ಅವರನ್ನ ಈ ಕುರಿತಂತೆ ಅವರನ್ನ 2-3 ಬಾರಿ ನಾವು ಪ್ರಶ್ನೆ ಮಾಡಿದಾಗ್ಲೂ ಕೂಡ ಇಲ್ಲ, ನಾನು ಜೆಡಿಎಸ್ ಅನ್ನ ಸೇರೋದು ಖಚಿತ, ಜೊತೆಗೆ ಅಂತ ಹೇಳಿದ್ರೆ ಇದನ್ನ ಏನು ಫೆಬ್ರವರಿ 14ಕ್ಕೆ ನಾ ಪ್ರಕಟ ಮಾಡ್ತೇನೆ, ಅವತ್ತು ನಾನು ಯಾರ ಕೈ ಹಿಡಿತೇನೆ ಅಂದ್ರೆ ಪ್ರೇಮಿಗಳ ದಿನ ನಾ ಯಾರ ಕೈ ಹಿಡಿತೇನೆ ಎಂಬುದಂತೂ ಕೂಡ ಒಂದು ತಮಾಷೆಯಾಗಿ ಹೇಳಿದ್ರು. ಹೀಗಾಗಿ ಎಲ್ಲ ಒಂದ್ ಕಡೆಗೆ ಸಿಎಂ ಇಬ್ರಾಹಿಂ ಅವರು ಖಚಿತವಾಗಿಯೂ ಕೂಡ ಜೆಡಿಎಸ್ ಅನ್ನ ಸೇರ್ತಾರೆ, ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಎಂಬಂತ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಕೇಳಿ ಬಂದಿದ್ದು. ಜೊತೆಗೆ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೂಡ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೂಡ ಕೊಡಲಾಗ್ತಿದೆ ಎಂಬಂತ ಮಾಹಿತಿ ಬಂದಿತ್ತು. ಆದ್ರೆ ಇದೀಗ ಮತ್ತಷ್ಟು ಬೆಳವಣಿಗೆ ಆಗಿದೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನ ಉಳಿಸಿಕೊಳ್ಳೋದಕ್ಕಾಗಿ ಸಿದ್ದರಾಮಯ್ಯ ಅವರು ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಇದಕ್ಕಿಂತ ಮುಂಚೆನೂ ಅಂದ್ರೆ 4-5 ದಿನಗಳ ಹಿಂದೆನೆ ಒಂದು ತಮ್ಮ ಆಪ್ತರಾಗಿರುವಂತಹ ಮಾಜಿ ಸಚಿವ ಮಹದೇವಪ್ಪ ಅವರನ್ನ ಕಳಿಸಿ ಇಬ್ರಾಹಿಂ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಅದಾದ ಬಳಿಕ ಇಬ್ರಾಹಿಂ ಅವರು ಹುಬ್ಳಿ ಮತ್ತು ಧಾರವಾಡ ಹುಬ್ಳಿ ನಗರಕ್ಕೆ ತೆರಳಿದ್ದು ಅಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರನ್ನ ಭೇಟಿಯಾಗಿ ಸಂಘಟನೆಯನ್ನ ಮಾಡ್ತಿದ್ರು ಎಂಬಂತ ಮಾಹಿತಿ. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಜಮೀರ್ ಅಹಮದ್ ಕಾಡ ಅಲ್ಲಿ ಭೇಟಿ ನೋಡೋಣ. ಅನಿಲ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರಾಹಿಂ ಅವರು ಅಧಿಕೃತವಾಗಿ ಮಾತನಾಡಿದಂತ ಸಂದರ್ಭದಲ್ಲೇ ಕನ್ಫರ್ಮ್ ಆಗುತ್ತೆ. ಅಲ್ಲಿವರೆಗೂ ಇದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.